ಅವತ್ತಿನ ದಿನ ನೆನಪಿಸ್ಕೊಂಡ್ರೆ ಹಿಂಗೆ ಅವಕಾಶ ಸಿಗದೇ ಇರೋ ದಿನಗಳು. ಐ ಆಮ್ ನಾಟ್ ಸ್ಟ್ರಗ್ಲಿಂಗ್ ಟು ಬಿಲ್ಡ್ ಅ ಕರಿಯರ್, ಐ ಆಮ್ ಸ್ಟ್ರಗ್ಲಿಂಗ್ ಟು ಬಿಲ್ಡ್ ಅನ್ ಎಂಪೈರ್. ಫ್ಯಾಮಿಲಿ ನೋಡಕ್ ಆಗ್ತಾ ಇಲ್ಲ, ಅವ್ರಿಗೂ ದುಡ್ಡು ಕಳ್ಸಕ್ ಆಗ್ತಿಲ್ಲ. ಡೋಂಟ್ ಕ್ರೈ ಫಾರ್ ಎನಿ ಸಿಚುವೇಶನ್ ಅಥವಾ ಡೋಂಟ್ ಕಂಪ್ಲೇನ್. ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಲೈಫ್ ಅಲ್ಲಿ. ನಾನು ಮನೆಯಿಂದ ಹೊರಗಡೆ ಬಂದ್ರೆ ಕೆಲಸಕ್ಕೆ ಹೋಗಕ್ಕೆ ಅಷ್ಟೇ, ಕೆಲಸ ಮುಗಿದ್ಮೇಲೆ ಸೀದಾ ಮನೆಗೆ. ಕಷ್ಟದ ದಿನಗಳಲ್ಲಿ ಹೆಚ್ಚು ಬೆಂಬಲ ಕೊಟ್ಟವ್ರು ಯಾರು? ಐ ಆಮ್ ಡನ್ ಅಂಡ್ ಫೆಡ್ ಅಪ್ ವಿತ್ ಪೀಪಲ್. ಯಾಕೆ ಹಣ ಕಡಿಮೆ ಇದ್ರೂ ಕನಸು ದೊಡ್ಡದಾಗಿದ್ದ ಸಮಯ ನೆನಪಿದ್ಯಾ? ಆ ಒಂದು ಕಮೆಂಟ್, ಆ ಒಂದು ಮಾತು, ಆ ಒಂದು ಅನಿಸಿಕೆ, ಅದರಿಂದ ನನ್ನ ಲೈಫ್ ಅಲ್ಲಿ 10 ರೂಪಾಯಿ ಚೇಂಜ್ ಆಗಲ್ಲ. ಇದುವರೆಗೂ ಸರ್ ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ? ಜನ ಏನಂತಾರೆ ಅಂತ, ಜನ ಏನು ಹೇಳಲ್ಲ, ಅವರೆಲ್ಲ ಅವ್ರ ಜೀವನದಲ್ಲಿ ಬಿಸಿ ಇದ್ದಾರೆ. ನಿಮಗೆ ಲವ್ ಆಗಿರೋದು? ನಮಸ್ತೆ, ನೀವು ನೋಡ್ತಾ ಇದ್ರೆ ಫುಲ್ ಬೀಟ್ ಕನ್ನಡ. ನಾನು ಯಶವಂತ್. ಇವತ್ತು ನನ್ನ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಸಿನಿಮಾದಲ್ಲಿ ಹೀರೋ, ಸೀರಿಯಲ್ ನಲ್ಲಿ ಹೀರೋ. ಸೊ ಒಂದಷ್ಟು ಜನಕ್ಕೆ ಈಗ ಕೆಲವರು ಅವಕಾಶ ಕೊಡೋಣ ಅಂತ ಇನ್ನೊಂದು ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟಿದ್ದಾರೆ. ಅದು ಏನು ಎಲ್ಲವೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ನನ್ನ ಜೊತೆ ಇರುವಂತದ್ದು ಕಿರಣ್ ರಾಜ್ ಅವರು. ಹಲೋ ಸರ್. ಹಲೋ, ಹೇಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಹೀರೋ ಆದ್ರೆ, ಸೀರಿಯಲ್ ಅಲ್ಲೂ ಕೂಡ ಆಕ್ಟ್ ಮಾಡಿದ್ರೆ, ಇನ್ನೊಂದಷ್ಟು ಜನಕ್ಕೂ ಕೂಡ ಅವಕಾಶ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಇನ್ನೊಂದು ಪ್ಲಾಟ್ಫಾರ್ಮ್ಗೆ ಕಾಲಿಡ್ತಿದ್ದೀರಾ. ಸೊ ನಿಮ್ಮ ಬಾಯಲ್ಲೇ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ವಾಕಲ್ ಹೋಗೋಣ. ಸೊ ಅದೇ ತ್ರಿಶೂಲ್ ಮೀಡಿಯಾ ಅಂತ ಹೊಸ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಲೈಕ್ ಐಡಿಯಾ ಮುಂಚೆಯಿಂದಾನೇ ಇತ್ತು, ಬಟ್ ಪ್ರಾಪರ್ ಸ್ಟ್ರಕ್ಚರ್ ಗೊತ್ತಿಲ್ಲದೆ ಯಾವುದೇ ಕೆಲಸ ಕೈ ಹಾಕೋದು ಇಟ್ಸ್ ಲೈಕ್ ಲಾಸ್ ಅದು. ಸೊ ಆಸ್ ಅ ಬಿಸ್ನೆಸ್ ಮ್ಯಾನ್ 2 ಆಸ್ಪೆಕ್ಟ್ ಅಲ್ಲೂ ನಾನು ಯೋಚನೆ ಮಾಡಿ, ಸೊ ವೆನ್ ಈ ತರ ಒಂದು ಆಪರ್ಚುನಿಟಿ ಸಿಕ್ಕಿದಾಗ, ಒಂದು ಟ್ರೆಂಡಿಂಗ್ ನ್ಯೂ ಕಾಂಟೆಂಟ್ ವೈಸ್ ಸ್ಟಾರ್ಟ್ ಆದಾಗ, ವಿ ಥಾಟ್ ಓಕೆ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ, ಇದರಲ್ಲಿ ವಿ ಶುಡ್ ಪೆನಿಟ್ರೇಟ್ ಇನ್. ಅಂಡ್ ಒಂದಷ್ಟು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಿದೆ, ವೇರ್ ಐ ಕುಡಂಟ್ ಫೈಂಡ್ ದ ರೈಟ್ ಆಪರ್ಚುನಿಟಿ, ಅಥವಾ ಒಂದು ಜಾಗನೇ ಸಿಗ್ತಿರ್ಲಿಲ್ಲ ಹೌ ಟು ಗೆಟ್ ಇನ್. ಓಕೆ, ಅಟ್ ಲೀಸ್ಟ್ ನೆಕ್ಸ್ಟ್ ಪಾಸ್ ಆನ್ ಮಾಡೋ ಟೈಮಲ್ಲಿ ಆ ಒಂದಷ್ಟು ಆಪರ್ಚುನಿಟೀಸ್ ನಾನು ಕೊಟ್ಟಾಗ ಇಟ್ ವಿಲ್ ಹೆಲ್ಪ್ ಸಮ್ ಆಫ್ ದ ಅದರ್ ವೇ. ಅಂಡ್ ಇವತ್ತು ನೀವು ನೋಡ್ತಿದ್ದೀರಾ, ಓಕೆ, ಸಿನಿಮಾ, ಸೀರಿಯಲ್, ವೆಬ್ ಸೀರೀಸ್ ಇದೆಲ್ಲ ಒಂದಷ್ಟು ಇದೆ. ಅದ್ರ ಜೊತೆಗೆ ಆರ್ಟಿಸ್ಟ್ಗಳಿಗೆ ಈಗ ಆಪರ್ಚುನಿಟೀಸ್ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕನ್ಸ್ಯೂಮ್ ಮಾಡ್ತಿದ್ದಾರೆ ಕಾಂಟೆಂಟ್ ನ. ಅದೇ ಒಂದು ಫಾರ್ಮ್ಯಾಟ್ ಅಲ್ಲಿ ಒಂದು ಸ್ಟೋರಿ ಬರ್ತಿದೆ ಅಂತ ಅಂದಾಗ ನನ್ಗದು ಇನ್ನೂ ಇಂಟ್ರೆಸ್ಟ್ ಬಂತು. ಅಂಡ್ ಕುಕ್ಕು ಟಿವಿ ಅವರು ದೇ ಕೇಮ್ ಅಪ್ ವಿತ್ ಸಚ್ ಅ ಗುಡ್ ಇನಿಷಿಯೇಟಿವ್. ಓಕೆ, ಈ ತರ ಒಂದು ನಾವು ಮೈಕ್ರೋ ಸೀರೀಸ್ ತರ ಇದು ಮಾಡೋಣ. ಅಂಡ್ ಓಕೆ, ಸ್ಟಾರ್ಟೆಡ್ ಅಂಡ್ ಇಟ್ಸ್ ಗೋಯಿಂಗ್ ವೆಲ್. 3 ಕಂಪ್ಲೀಟ್ ಮಾಡಿದ್ದೀವಿ, 4ನೇ ನಡೀತಿದೆ. ಸೊ ಈಗ ಪ್ರೊಡ್ಯೂಸರ್ ಆಗಿದ್ದೀರಾ ಹಂಗಾರೆ? ಯಾ, ಅಂಡ್ ಕಂಗ್ರಾಚುಲೇಷನ್ಸ್ ಅದಕ್ಕೆ. ಥ್ಯಾಂಕ್ ಯು. ಎಸ್, ಈಗ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸಿನಿಮಾ, ಸೀರಿಯಲ್ ಇವೆಲ್ಲ ಎಕ್ಸ್ಪೀರಿಯನ್ಸ್ ಆದಾಗ, ಓಕೆ ನಾನೇ ಇವಾಗ ಒಂದಷ್ಟು ಜನಕ್ಕೆ ಅವಕಾಶ ಅಂತ ಕೊಡ್ತಿದ್ದೀನಿ, ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದಾಗ ಒಂದಷ್ಟು ಎಕ್ಸ್ಪೀರಿಯನ್ಸ್, ಕೆಲವೊಂದು ಮೆಚುರಿಟಿ, ಇಲ್ಲಿ ಎಷ್ಟರ ಮಟ್ಟಿಗೆ ಒಂದು ವರ್ಕ್ ಆಗುತ್ತೆ ಅಂತ? ತುಂಬಾ ಅದ್ ಬೇಕೇ ಆಗುತ್ತೆ. ಬಿಕಾಸ್ ಇನ್ ಬೇಸಿಕ್ಸ್ ನಾನು ಅಟ್ಮಾಸ್ಫಿಯರ್ ಕೆಲಸ ಮಾಡಿದಾಗ ಮಾತ್ರ ಹೌ ಟು ವಿತ್ ಡಿಸಿಪ್ಲಿನ್ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡೋದು ನಂಗೆ ಗೊತ್ತಾಗೋದು. ಆಸ್ ಅನ್ ಆಕ್ಟರ್ ಈಗ ನಾನು ಒಂದು ಸಿಚುವೇಶನ್ ನ ಫೇಸ್ ಮಾಡಿರ್ತೀನಿ, ಅಂಡ್ ನನ್ಗೆ ಅನಿಸ್ತಿರುತ್ತೆ ಓಕೆ ನಾನ್ ಆ ಜಾಗದಲ್ಲಿ ಇದ್ದಾಗ ನಾನು ಈ ತಪ್ಪುಗಳನ್ನ ಮಾಡಲ್ಲ ಅಂತ. ಅದನ್ನೆಲ್ಲ ನಾನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಚೆನ್ನಾಗಿ ನಡೀತಿದೆ. ಅಂಡ್ ಇನಿಷಿಯಲಿ ಆ ತರ ಒಂದು ಕಷ್ಟ ಅಂತ ಏನೂ ಆಗಿಲ್ಲ. ವೆರಿ ಸ್ಮೂತ್ಲಿ ಇಟ್ಸ್ ಗೋಯಿಂಗ್ ಆನ್. ನಮ್ಗೆ ಸಿಕ್ಕಿರೋಂಥ ಆರ್ಟಿಸ್ಟ್ ದೇ ಆಲ್ ವರ್ ವೆರಿ ಕೋಆಪರೇಟಿವ್. ಅಂಡ್ ಆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಏನಿತ್ತು, ಇಟ್ ಆಲ್ಸೋ ಹೆಲ್ಪ್ ಡಸ್. ಅಂಡ್ ನಮ್ದು ಟೀಮ್ ಒಂದು ಸ್ಟ್ರಾಂಗ್ ಟೀಮ್ ಸಿಕ್ಕಿದೆ. ಯಾವುದೇ ಒಂದು ಪ್ರಾಜೆಕ್ಟ್ ಅಥವಾ ಪ್ರಾಡಕ್ಟ್ ಆಗಲಿ ಅದನ್ನ ಬಿಲ್ಡ್ ಮಾಡೋಕ್ಕೆ ಟೀಮ್ ಕರೆಕ್ಟಾಗಿ ಸಿಕ್ಬಿಟ್ರೆ ಯು ಆರ್ ಹಾಫ್ ಒನ್. ಸೊ ನಮಗೆ ಆ ಟೀಮ್ ಒಂದು ಪ್ರಾಪರ್ ಸಿಕ್ಕಿದಾಗ ಎವ್ರಿ ಒನ್ ಹ್ಯಾವ್ ದ ಸೇಮ್ ಪ್ಯಾಷನ್ ಟುವರ್ಡ್ಸ್ ವರ್ಕ್. ಸೊ ಇಟ್ಸ್ ಗೋಯಿಂಗ್ ಗುಡ್. ಓಕೆ, ನೀವು ಸ್ಟಾರ್ಟಿಂಗ್ ಹೇಳ್ತಾ ಇದ್ರಿ ಏನು ಅಂತ ಅಂದ್ರೆ, ನನಗೆ ಅವಾಗ ಅವಕಾಶ ಏನು ಕಮ್ಮಿ ಇತ್ತು, ಇಲ್ಲ ನನಗೆ ಅವಕಾಶ ಸಿಗದೇ ಇರೋ ಟೈಮಲ್ಲಿ ಒಂದಷ್ಟು ಮೈಂಡಲ್ಲಿ ಏನೇ ನೋಡ್ತಾ ಇತ್ತು. ಸೊ ಇವಾಗ ಅವಕಾಶ ಕೊಡ್ತಿದ್ದೀನಿ ಅಂತ ಅಂದಾಗ ಅವತ್ತಿನ ದಿನ ನೆನಪಿಸ್ಕೊಂಡ್ರೆ ಹೆಂಗಿರುತ್ತೆ? ಅವಕಾಶ ಸಿಗದೇ ಇರೋ ದಿನಗಳು, ಕೆಲವೊಂದು ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದಂಥ ದಿನಗಳು, ನಿಮ್ಮನ್ನ ನೋಡಿದಂಥ ದಿನಗಳು. ಅಂದ್ರೆ ಸಿ ಡೀಪ್ ಇನ್ಸೈಡ್ ಐ ಫೀಲ್ ಪ್ರೌಡ್ ಅಬೌಟ್ ಮೈ ಸೆಲ್ಫ್. ಯಾವ ಕ್ಷೇತ್ರದಲ್ಲಿ ಕೆಲಸ ಹೊಡಿಕೊಂಡು ಬಂದಿದ್ದೀನೋ ಅಲ್ಲೇ ಒಂದು 4 ಜಾಬ್ ಆಪರ್ಚುನಿಟೀಸ್ನ ನಾನು ಬಿಲ್ಡ್ ಮಾಡೋ ಒಂದು ಸ್ಟೇಜ್ ಅಲ್ಲಿ ಇದೀನಿ ಅಂತ ಐ ಫೀಲ್ ಬ್ಲೆಸ್ಡ್ ಅಬೌಟ್ ಇಟ್. ಎಲ್ಲೋ ಒಂದ್ ಕಡೆ ದಟ್ಸ್ ವಾಟ್ ಐ ಈವನ್ ವಾಂಟ್ ಟು ಪಾಸ್ ಆನ್ ಟು ದ ನೆಕ್ಸ್ಟ್ ಹೂ ಎವರ್ ಇಸ್ ವಾಚಿಂಗ್ ಅಂಡ್ ಹೂ ವಾಂಟ್ ಟು ಕಮ್ ಇನ್. ಇಲ್ಲಿ ಡೋಂಟ್ ಕ್ರೈ ಫಾರ್ ಎನಿ ಸಿಚುವೇಶನ್ ಅಥವಾ ಡೋಂಟ್ ಕಂಪ್ಲೇನ್. ಇದೊಂದು ಓಪನ್ ಫೀಲ್ಡ್ ಅಂತಾರಲ್ಲ, ಓಪನ್ ಫೀಲ್ಡ್, ಎಲ್ಲ ಅವ್ರ ಪಾಡ್ಗ ಅವ್ರು ಇದ್ದಾರೆ. You decide how you want to get in, how you want to sustain, how you want to build it. For example, nan personally ತಗೊಳ್ಳೋದಾದ್ರೆ, I'm not struggling to build a career, I'm struggling to build an empire. So ಯಾವಾಗ್ಲೂ ಏಮ್ ದೊಡ್ಡದಾಗಿ ಇಟ್ಕೊಂಡಿರಿ, ಯಾವಾಗ್ಲೂ ಆ ವಿಷನ್ ದೊಡ್ಡದಾಗಿರ್ಬೇಕು. ಅಂಡ್ ಆಲ್ವೇಸ್ ನೋ ಯೋರ್ ವರ್ತ್. ಅದೊಂದು ಗೊತ್ತಿದ್ರೆ
ಅರ್ಧ ಕೆಲಸ ಇಲ್ಲಿ ಈಸಿ ಆಗ್ಬಿಡುತ್ತೆ. ಓಕೆ, ಬಟ್ ಇದು ಎಷ್ಟು ಜನಕ್ಕೆ ವರ್ಕ್ ಆಗುತ್ತೆ ಅನ್ನೋದು ಒಂದು ಮುಖ್ಯ ಆಗುತ್ತೆ. ಈ ಕೆಲವರು ಒಂದಷ್ಟು ಜನ ಬರ್ತಾರೆ, ನಾನು ಏನೋ ಒಂದು ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಅನ್ಕೊಂಡು ಒಂದಷ್ಟು ಕೆಲಸ ಮಾಡೋ ಟೈಮಲ್ಲಿ ಅವ್ರು ವಯಸ್ಸೇ ಅರ್ಧ ಕಳೆದ್ಬಿಟ್ಟಿರ್ತಾರೆ. ಸೊ ಅಲ್ಲಿಗೆ ಅವಾಗ ಅರ್ಥ ಆಗುತ್ತೆ, ನನಗೆ ಇದು ಯಾಕೋ ವರ್ಕ್ ಆಗ್ತಾ ಇಲ್ಲ, ನಾನು ಆ ಟೈಮಲ್ಲೇ ಸ್ವಲ್ಪ ವಯಸ್ಸಲ್ಲಿ ಇದ್ದಾಗಲೇ ನಾನು ಏನಾದರೂ ಮಾಡಿದ್ರೆ ಬೇರೆ ಏನೋ ಒಂದು ಕಡೆ ಹೋಗ್ತಿದ್ನೇನೋ, ಇಲ್ಲೇ ಮಾಡದೆ ಒಂದು ಕಡೆ ನನ್ನ ಫ್ಯಾಮಿಲಿನೂ ನೋಡೋಕ್ಕಾಗ್ತಾ ಇಲ್ಲ, ಅವ್ರಿಗೂ ನನ್ನ ದುಡ್ಡು ಕಳ್ಸೋಕ್ಕಾಗ್ತಿಲ್ಲ, ನನಗೂ ನಾನು ಇದು ಮಾಡ್ಕೊಳಕ್ ಆಗ್ತಿಲ್ಲ ಅಂತಂದಾಗ ಎಲ್ಲೋ ಆ ಒಂದು ಟೈಮಲ್ಲಿ ಕೆಲವರಿಗೆ ಫಸ್ಟೇ ಬರಬಾರ್ದಾಗಿತ್ತು ಅನ್ಕೊಂಡಿದ್ದು ಇದೆ. ಅಂಡ್ ಎಲ್ಲರಿಗೂ ಇದು ವರ್ಕ್ ಆಗುತ್ತೆ ಅನ್ನೋದು ಇಲ್ವಲ್ಲ ಅಂತ. ಎಲ್ಲರಿಗೂ ವರ್ಕ್ ಆಗಲ್ಲ ಅನ್ನೋದಕ್ಕೆ ಯಾಕೆ ವರ್ಕ್ ಆಗ್ತಿಲ್ಲ ಅನ್ನೋದು, ಇಫ್ ಈ ರೂಟ್ ಕಾಸ್ ನಾವು ಚೆಕ್ ಮಾಡ್ತಾ ಹೋದ್ರೆ ದೇ ವಿಲ್ ಗೆಟ್ ದ ಆನ್ಸರ್ಸ್. ಪ್ರತಿ ಆಗಲ್ಲ ಅನ್ನೋದು ಏನು ಇಲ್ವೇ ಇಲ್ಲ. ಇಫ್ ಯು ಡಿಸೈಡ್ ಓಕೆ ನಾನ್ ಒಂದು 10 years ಅಲ್ಲಿ ಆ ಸ್ಥಾನದಲ್ಲಿ ಇರಬೇಕು, ನೀವು ಆ ಸ್ಥಾನದಲ್ಲಿ ಹೋದ್ರು ಒಂದ್ 3 ಸ್ಟೆಪ್ ಹಿಂದೆನಾದ್ರೂ ಇರ್ತೀರಾ. ಬಟ್ ಡೈರೆಕ್ಷನ್ ಯಾವಾಗ್ಲೂ ಕರೆಕ್ಟ್ ಆಗಿರ್ಬೇಕು. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಐ ಕ್ಯಾನ್ ಟೆಲ್ ಫ್ಯೂ ಥಿಂಗ್ಸ್. ನಾನು ಜನರಲ್ ಆಗಿ ಎಲ್ಲರ ಪರವಾಗೂ ಮಾತಾಡೋಕ್ಕಾಗಲ್ಲ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ನಾನು ಮುಂಬೈಲಿ ಸ್ಟ್ರಗಲ್ ಮಾಡ್ತಿದ್ನಲ್ಲ, ಸೊ ಒಂದು ರೂಮಲ್ಲಿ ಒಂದು 8 ಜನ ಇದಾರೆ ಅಂತ ಅನ್ಕೊಳ್ಳಿ. ಆ 8 ಜನದಲ್ಲಿ ಪ್ರತಿಯೊಬ್ರು ನಾನು 10 ವರ್ಷದಿಂದ ಸ್ಟ್ರಗಲ್ ಮಾಡ್ತಾ ಇದ್ದೀನಿ, 8 ವರ್ಷದಿಂದ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅಂತ ನಂಗೆ ಅನ್ಸೋದು. ಬಟ್ ನಮ್ಗೆ ಅವ್ರ ಬಿಹೇವಿಯರ್ ಅಲ್ಲಿ ಯಾವತ್ತೂ ದೇ ಆರ್ ಆಕ್ಟರ್ಸ್ ಆರ್ ದೇ ವಿಲ್ ಬಿಕಮ್ ಸ್ಟಾರ್ ಅಂತ ಅನ್ನಿಸ್ಲೇ ಇಲ್ಲ. ಅವ್ರದ್ದು ಏನ್ ಬಿಹೇವಿಯರ್ ಅಥವಾ ದ ವೇ ದೇ ವರ್ ಕ್ಯಾರಿಂಗ್ ಇಟ್, ಅವ್ರ ಇಂಟ್ರಾಕ್ಷನ್, ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಚೆನ್ನಾಗಿರ್ಬೇಕು. ಫಸ್ಟ್ ಆಫ್ ಆಲ್ ಕನ್ವೆ ಎಕ್ಸಾಕ್ಟ್ಲಿ ವಾಟ್ ಯು ವಾಂಟ್ ಟು ಸೇ. ಇನ್ನೊಂದು, ನಮ್ ಕೆಲಸ ಏನಿದೆ ಎಂಡ್ ಆಫ್ ದ ಡೇ ನಿಮ್ಗೆ ಜನ ದುಡ್ಡು ಕೊಟ್ಟು ಹೈಯರ್ ಮಾಡೋದು ಜಸ್ಟ್ ಆ ಕೆಲಸ ತೆಗೆಸ್ಕೊಳಕ್ಕೆ. ಸೊ ಆ ಕೆಲಸ ಫಸ್ಟ್ ನೀವು ನೀಟಾಗಿ ಕಲ್ತ್ಕೊಂಡಿರ್ಬೇಕು. ನೆಕ್ಸ್ಟ್ ನಿಮ್ದು ಸರ್ಕಲ್ ಏನಿದೆ ದ್ಯಾಟ್ ಶುಡ್ ಬಿ ವೆರಿ ಗುಡ್. ನೀವು ಎಲ್ಲ ಕಷ್ಟಪಡ್ತಿದ್ದೀರಾ, ಎಲ್ಲಾನು ನೀವು ಮಾಡ್ತಿದ್ದೀರಾ, ಬಟ್ ಜಸ್ಟ್ ಬಿಕಾಸ್ ಆಫ್ ದ ರಾಂಗ್ ಸರ್ಕಲ್ ಯು ಆರ್ ಎಟ್ ದ ರಾಂಗ್ ಪ್ಲೇಸ್, ಆಗ್ಲೂ ನಿಮ್ಗೆ ಆಪರ್ಚುನಿಟಿ ಸಿಗಲ್ಲ. ಸೊ ಏಮ್, ಗೋಲ್, ಡಿಸಿಪ್ಲಿನ್ ಅಂಡ್ ಯೋರ್ ಸರ್ಕಲ್ ಇದೆಲ್ಲೂ ಪರ್ಫೆಕ್ಟ್ ಆಗಿರ್ಬೇಕು. ಈಗ ನನಗೆ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ, ಓಕೆ ಐ ಡೋಂಟ್ ಮಿಂಗಲ್ ವಿತ್ ಪೀಪಲ್, ಐ ಡೋಂಟ್ ಗೋ ಅರೌಂಡ್ ವಿತ್ ಪೀಪಲ್ ಅಂತ ಅಂದಾಗ somehow ನನಗೆ ಅದೇ ಹೆಲ್ಪ್ ಮಾಡಿರೋದು. ಬಿಕಾಸ್ ನಾನು ಯಾವತ್ತೂ ಡೈವರ್ಟೇ ಆಗಿಲ್ಲ. ಫಾರ್ ಮೀ, ನಾನು ಮನೆಯಿಂದ ಹೊರಗಡೆ ಬಂದ್ರೆ ಕೆಲ್ಸಕ್ಕೆ ಹೋಗಕ್ಕೆ ಅಷ್ಟೇ. ಕೆಲಸ ಮುಗಿದ್ಮೇಲೆ ಸೀದಾ ಮನೆಗೆ. ಐ ಆಮ್ ನಾಟ್ ಸೇಯಿಂಗ್ ಪ್ರತಿಯೊಬ್ರು ಇದೇ ರೀತಿ ಇರಬೇಕು ಅಂತ. ದೇ ಶುಡ್ ಬಿ ಬ್ಯಾಲೆನ್ಸ್. ನಾನ್ ಒಂದ್ ಬ್ರೇಕ್ ತಗೊಂಡೆಲ್ಲ ಹೋಗ್ಬೇಕು ಅಂದ್ರೆ ಟ್ರಸ್ಟ್ ಮೀ, ಐ ಎಂಜಾಯ್ ಲೈಫ್ ಮೋರ್ ದನ್ ಎನಿವನ್ ಎಲ್ಸ್. ಬಟ್ ಅದಕ್ಕೊಂದು ಬೌಂಡ್ರಿ ಅಂತ ಇದೆ, ಅದಕ್ಕೊಂದು ಟೈಮಿಂಗ್ ಅಂತ ಇದೆ. ವೆನ್ ಐ ಹ್ಯಾವ್ ಟು ವರ್ಕ್, ನಾನು ನಿದ್ದೆನ ನೋಡ್ದಂಗ್ ವರ್ಕ್ ಮಾಡ್ತೇನೆ. ಪಾರ್ಟಿ ಮಾಡಿದಾಗ ಯಾರು ಆತರ ಮಾಡಕ್ ಆಗ್ಬಾರ್ದು ಆ ರೀತಿ ಮಾಡ್ತೀನಿ. ಬಟ್ ಐ ಹ್ಯಾವ್ ದಟ್ ಬ್ಯಾಲೆನ್ಸ್. ಸೋಲೋ ಐ ಆಮ್ ಡನ್ ಅಂಡ್ ಫೆಡ್ ಅಪ್ ವಿತ್ ಪೀಪಲ್. ಯಾಕೆ ಫ್ರೆಂಡ್ಸ್ ಗಳಂದ್ರೆ ಅಷ್ಟು ಇಲ್ಲ, ಸ್ವಲ್ಪ ನಾನ್ ಎಲ್ಲರಿಂದ ದೂರ ಇರ್ಬೇಕು ಅನ್ನೋ ಫಸ್ಟ್ ಇಂದಾನು ಇದೆಯಾ ಇಲ್ಲ ಹೆಂಗೆ ಅಂತ? ನಾನು ಒಬ್ನೇ ಇರ್ಬೇಕು ಅಂತ ತುಂಬಾ ರಾಂಗ್ ಫೀಲ್ಡ್ ಅಲ್ಲಿ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಈ ಫೀಲ್ಡ್ ಅಲ್ಲಿ ಎಲ್ಲರ ಜೊತೆನೆ ಇರ್ಬೇಕು. ಬಟ್ ನನ್ ಬ್ಯಾಡ್ ಲಕ್, ಐ ವೆಂಟ್ ಥ್ರೂ ದೋಸ್ ಎಕ್ಸ್ಪೀರಿಯನ್ಸ್ ಆರ್ ಐ ಕೇಮ್ ಅಕ್ರಾಸ್ ದೋಸ್ ಕೈಂಡ್ ಆಫ್ ಪೀಪಲ್. ಅದು ನನ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇರ್ಬೋದು. ಬಿಕಾಸ್ ಸಿ, ಐ ಹ್ಯಾವ್ ಸೀನ್ ಜೆನ್ಯೂನ್ ಪೀಪಲ್ ವಿತ್ ಜೆನ್ಯೂನ್ ರಿಲೇಶನ್ಶಿಪ್ಸ್, ಲೈಕ್ ಫ್ರೆಂಡ್ಶಿಪ್ ಆಗಲಿ ಅಥವಾ ಬೇರೆ ಯಾವುದೇ ರೀತಿ ಆಗಲಿ. ಮೇ ಬಿ ಸಮ್ಹಾವ್ ನಂದು ಅದೇ ಹೇಳ್ತಿಲ್ವಾ, ಏನೋ ಆಗಿರ್ಬೇಕು. ಬಟ್ ಹೋಗ್ತಾ ಎಲ್ಲೋ ಒಂದ್ ಕಡೆ ನನಗೆ ಒಂದು ಆ ಸರ್ಕಲ್ ಡೈವರ್ಷನ್ ಅನ್ನಿಸ್ತು ಹೊರತು ಸಪೋರ್ಟೆಡ್ ಮೀ ಆರ್ ಹೆಲ್ಪ್ ಇನ್ ಎನಿ ವೇ. ಅಂಡ್ ಲೈಫ್ ಪೀಸ್ಫುಲ್ ಅಂತ ನಂಗೆ ಅನ್ಸಿದ್ದೆ ವೆನ್ ಐ ಸ್ಟಾರ್ಟ್ ಗೆಟಿಂಗ್ ಡಿಟ್ಯಾಚ್ ಫ್ರಮ್ ಎವ್ರಿ ಒನ್. ಅಂದ್ರೆ ನನ್ಗೆ ನನ್ನ ಸಮಸ್ಯೆ ಮಾತ್ರ ತಲೆನೋವಿದೆ. ಆ ಸರ್ಕಲ್ ಅಲ್ಲಿ ಬರೋ ತಲೆನೋವು ಬಗ್ಗೆ ಎಲ್ಲ ನಾವು ಯೋಚನೆ ಮಾಡ್ಬೇಕಲ್ಲ, ಆ ಒಂದು ಸರ್ಕಲ್ ಇಲ್ಲ. ಆಮೇಲೆ ನೀವು ಅವಾಗ್ಲೇ ಒಂದು ಹೇಳಿದ್ರಿ, ಸೊ ಏನ್ ಸಕ್ಸಸ್ ಆಗ್ಬೇಕು ಅಂದ್ರೆ ಒಂದು ಡಿಟರ್ಮಿನೇಷನ್. ಸೊ ನಾವ್ ಏನ್ ಯೋಚನೆ ಮಾಡ್ತೀವಿ ನಮ್ಮ ಸರ್ಕಲ್ ಎಲ್ಲವೂ ಕೂಡ ಇರಬೇಕು ಅಂತ. ಸೊ ಯಾವಾಗ ಸಕ್ಸಸ್ ಆಗುತ್ತೆ ಅವ್ರಿಗೆ ಗೊತ್ತಿರುತ್ತೆ ನಾನು ಹೆಂಗ್ ಬಂದೆ ಅಂತ. ಸೊ ನಮಗೆ ಏನು ಗೊತ್ತಿಲ್ದಿರೋರು ನಮ್ಮಂತ ಒಂದಷ್ಟು ಜನಗಳು ಅವನು ಒಳ್ಳೆ ಲಕ್, ರಾತ್ರಿ ಸ್ಟಾರು, ಒಳ್ಳೆ ಲಕ್ ಇರೋದಕ್ಕೆ ಬಂದಿದ್ದು, ಇಲ್ಲ ಅಂದ್ರೆ ಇವೆಲ್ಲ ವರ್ಕ್ ಆಗಲ್ಲ ಅಂತ ಒಂದಷ್ಟು ಜನ ಮಾತಾಡ್ಕೊತಾರೆ. ಅಂದ್ರೆ ಒಂದು ಕೋಟ್ ಇದೆ, ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಸೀಮ್ಸ್ ಲೈಕ್ ಓವರ್ ನೈಟ್ ಸಕ್ಸಸ್. ಏನಕ್ಕೆ ಅಂತ ಅಂದ್ರೆ ನೀವು ಕಾಣಿಸ್ಕೊಳ್ಳೋದು ಯಾವಾಗ ಆ ಓವರ್ ನೈಟ್ ಸಕ್ಸಸ್ ಅಂತ ಏನ್ ಬರುತ್ತಲ್ಲ ಆಗ್ಲೇ ಕಾಣಿಸ್ಕೊಳ್ಳೋದು. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಿಗೂ ಇಂಟ್ರೆಸ್ಟೇ ಇಲ್ವಲ್ಲ. ಸೊ ಎಲ್ಲಿ ನೋಡ್ತಾರೆ ನಿಮ್ ಸ್ಟ್ರಗಲ್ ನ? ಸೊ ನಿಜವಾಗ್ಲೂ ನಿಮ್ ತಂದೆ ತಾಯಿ ಯಾವತ್ತಾದ್ರೂ ಹೇಳಿದಾರ ಲಕ್ಕಲ್ಲಿ ಏನ್ ಸಖತ್ತಾಗಿ ಮಾಡ್ಬಿಟ್ಟೆ ಅಂತ ಅಲ್ವಾ? ನಿಮ್ ತಂಗಿ ಯಾವತ್ತಾದ್ರೂ ನಿಮ್ಗೆ ಹೇಳಿದಾರ ಅಥವಾ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರು ಹೇಳಿದಾರ ಏನ್ ಮಗ ನಿನ್ ಲಕ್ಕಿಂಗ್ ಇದೆ ಅಂತ? ಯಾವತ್ತೂ ಹೇಳಿಲ್ಲ. ಬಿಕಾಸ್ ದೇ ಹ್ಯಾವ್ ಸೀನ್ ಯುವರ್ ಜರ್ನಿ. ಅದೇ ಇವತ್ತು ನಿಮ್ ಟೀಮ್ ಅಲ್ಲಿ ಯಾರೋ ಹೈರ್ ಮಾಡ್ಕೊಂಡಿರಿ, ಲಾಸ್ಟ್ ಪೊಸಿಷನ್ ಇರ್ತಾನಲ್ಲ, ಹೂ ವಾಂಟ್ ಟು ಬಿ ಯು ಇನ್ ಫ್ಯೂಚರ್, ಅವ್ನು ಹೇಳ್ತಿರ್ತಾನೆ ಮಗ ಇವ್ನು ಲಕ್ ಚೆನ್ನಾಗಿತ್ತೆ, ನಮ್ದು ಇನ್ನೂ ಟೈಮ್ ಬಂದಿಲ್ಲ ಅಂತ. ಬಿಕಾಸ್ ಹಿ ಹ್ಯಾಸ್ ನಾಟ್ ಬೀನ್ ಥ್ರೂ ದಟ್ ಫೇಸ್. ಅಂಡ್ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿನೂ ಇಲ್ಲ. ಬಿಕಾಸ್ ನನ್ಗೆ ಒಂದ್ 3 ವರ್ಷದ ಹಿಂದೆ ಏನ್ ಮೈಂಡ್ ಸೆಟ್, ಏನ್ ಮೆಚುರಿಟಿ ಇತ್ತು ಅಂಡ್ ವಾಟ್ ಐ ವಾಸ್, ಈಗ ಹಿಂದೆ ನಾನು ಬೈಕೋತಿದ್ದೆ ಅವಕಾಶ ಇಲ್ಲ, ಪಾರ್ಶಾಲಿಟಿ ಅದು ಇದು ಅಂತ. ಬಟ್ ವಿತ್ ಟೈಮ್, ವಿತ್ ಮೆಚುರಿಟಿ, ಯು ಅಂಡರ್ಸ್ಟ್ಯಾಂಡ್ ನೋ ಒನ್ ಇಸ್ ಸ್ಟಾಪಿಂಗ್ ಯು.
ನಾನು ಹೇಳಿದ ಓಪನ್ ಫೀಲ್ಡೇ ಇದು. ಬೆಸ್ಟ್ ಆಗಿರಿ, ನೀಟಾಗಿ ಕೆಲಸ ಮಾಡಿ ಅಂಡ್ ಜಸ್ಟ್ ಟೇಕ್ ಎ ಪೊಸಿಷನ್. ಚೆನ್ನಾಗಿ ದುಡಿರಿ. ಅದು ಒಂದು ಮೇನ್ ಆಗಿ ಮೈಂಡ್ ಇಟ್ಕೊಳ್ಳಿ, ದುಡಿರಿ. ಬಿಕಾಸ್ ಎವ್ರಿ ಇಂಪಾರ್ಟೆನ್ಸ್ ಯು ಆರ್ ಗೆಟಿಂಗ್ ಇನ್ ಯುವರ್ ಲೈಫ್, ಇಟ್ಸ್ ಬಿಕಾಸ್ ಆಫ್ ಯುವರ್ ಪ್ರೆಸೆಂಟ್ ಸಿಚುವೇಶನ್. ನೀವು 3 ತಿಂಗಳ ಹಿಂದೆ ಎಷ್ಟು ಸೌಕಾರ ಆಗಿದ್ರಿ ಅದ್ರ ಮೇಲೆ ನಿಮ್ಗೆ ಇವತ್ತು ಮರ್ಯಾದೆ ಕೊಡ್ತಾ ಇಲ್ಲ. ಅಥವಾ ನಾಳೆ ದಿನ ನೀವು ಬಿಲಿಯನರ್ ಆಗ್ತೀರಂತ ಯಾರೋ ನಿಮ್ಗೆ ಮರ್ಯಾದೆ ಕೊಡ್ತಿಲ್ಲ. ಇವತ್ತು ನಿಮ್ ಪರಿಸ್ಥಿತಿ ಹೆಂಗಿದೆ ಅದ್ರ ಮೇಲೆ ನಿಮ್ಗೆ ಮರ್ಯಾದೆ ಕೊಡ್ತಾ ಇರೋದು. ಸೊ ಇನ್ ಪ್ರೆಸೆಂಟ್ ಆಲ್ವೇಸ್ ಮೇಕ್ ಮನಿ, ಲಿವ್ ಯುವರ್ ಲೈಫ್ ಟು ದ ಫುಲ್ಲೆಸ್ಟ್. ಫ್ಲೈಟ್ ಅಲ್ಲಿ ಹೋಗಿದ್ದೀರಲ್ವಾ, ಅಲ್ಲಿ ಯೂಶಲಿ ಇನ್ಸ್ಟ್ರಕ್ಷನ್ ಕೇಳಿದ್ದೀರಾ, ಫಸ್ಟ್ ನಿಮ್ ಮಾಸ್ಕ್ ಹಾಕೊಳ್ಳಿ, ಆಮೇಲೆ ಇನ್ನೊಬ್ರಿಗೆ ಹೆಲ್ಪ್ ಮಾಡಿ, ಅದನ್ನ ಸೀರಿಯಸ್ ಆಗಿ ಫಾಲೋ ಮಾಡಬೇಕು. ಎಸ್, ಓಕೆ. ಸೊ ನೆಕ್ಸ್ಟ್ ಇನ್ನೊಂದೇನು ಕೇಳ್ತೀನಿ ಅಂತಂದ್ರೆ, ಇದೆಲ್ಲ ಒಂದ್ ಕಡೆ ದಾಟ್ಕೊಂಡು ಬಂದಾಗ ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿ, 2 ರೀತಿ ಇದೆ ಲೈಫ್ ನ ನೋಡೋದು, ಒಂದು ಸ್ಪಿರಿಚುಯಲಿ, ಇನ್ನೊಂದು ಸೋಷಿಯಲಿ. ಸ್ಪಿರಿಚುವಲ್ ಅಂತ ನೋಡಿದಾಗ ಮನಿ ಹ್ಯಾಸ್ 0 ವ್ಯಾಲ್ಯೂ ಇನ್ ಯೋರ್ ಲೈಫ್ ಅಲ್ವಾ? ಬಿಕಾಸ್ ಎಂಡ್ ಆಫ್ ದ ಡೇ ಯು ನೀಡ್ ಪೀಸ್. ಪೀಸ್ ಅನ್ನೋದು ಇಟ್ಸ್ ನಾಟ್ ಅಬೌಟ್ ಮನಿ. ಬಟ್ ಆ ಸ್ಟೇಜಿಗೆ ಬರೋದಕ್ಕೆ ಯು ಶುಡ್ ಅರ್ನ್ ಮನಿ, you should let go money and then come to that stage. Allivargu you don't talk about peace and money can't buy happiness. First make money, spend it, earn it, ಆಗ ಹೇಳ್ಬೋದು. ಸೊ ಇನ್ನೊಂದು ಸೋಷಿಯಲಿ ಏನಂತಂದ್ರೆ, ವಿ ಆರ್ ಇನ್ ಅ ಸರ್ಕಮ್ಸ್ಟಾನ್ಸಸ್ ಆರ್ ಇನ್ ಅ ಸೊಸೈಟಿ ವೇರ್ ಮನಿ ಈಸ್ ಇಂಪಾರ್ಟೆಂಟ್. ನಿಮ್ಮ ಸ್ಟೇಟಸ್ಗಾಗ್ಲಿ, ನಿಮ್ಗೆ ಕೊಡೋ ಬೆಲೆಗಾಗ್ಲಿ, ನಿಮ್ಮನ್ನ ರೆಕಾಗ್ನೈಸ್ ಮಾಡೋ ರೀತಿಗಾಗ್ಲಿ, ಪ್ರತಿಯೊಂದಕ್ಕೂ ಹೌ ಯು ಜಡ್ಜ್ ಈಸ್ ಅ ಬಿಗ್ ಸ್ಟಾರ್ ಆರ್ ಅ ಸ್ಮಾಲ್ ಸ್ಟಾರ್, ಅವನ ಹತ್ರ ಎಷ್ಟಿದೆ ಅನ್ನೋದ್ರ ಮೇಲೆ ತಾನೆ. ಸೊ ಎಷ್ಟೇ ಟ್ಯಾಲೆಂಟ್ ಇದ್ರೂ ದ ಕ್ರೈಟೀರಿಯಾ ಟು ಜಡ್ಜ್ ಯಾವುದು? ಮನಿ. ಸೊ ದಟ್ಸ್ ದ ಬೇಸಿಕ್ ಸ್ಟೇಟಸ್. ಎಸ್ ಎಸ್. ಅಂಡ್ ಕೆಲವರು ಹೇಳ್ತಾ ಇರ್ತಾರೆ, ದುಡ್ಡೇನಯ್ಯ, ಇವತ್ತು ಹೋಗುತ್ತೆ ನಾಳೆ ಬರುತ್ತೆ, ಕೆಲಸ ಮಾಡು ಫಸ್ಟ್. ಇವತ್ತು ಹೋಗುತ್ತೆ ನಿಜ, ನಾಳೆ ಬರುತ್ತೆ ಸುಳ್ಳು. ನಾಳೆ ಬರಲ್ಲ, ನಾಳೆ ದುಡಿಬೇಕು, ಬರಲ್ಲ ಅದು. ಕರೆಕ್ಟ್. ಆ ದುಡಿಮೆ ಇದ್ದಾಗ್ಲೇ ಬರಕ್ಕಾಗಲ್ಲ. ಎಸ್ ಸರ್. ಸಿನಿಮಾ ಅಂತ ಬಂದಾಗ ಈಗ ಒಂದಷ್ಟು ಪ್ರಮೋಷನ್ ಅದು ಇದೆಲ್ಲ ಕೂಡ ಆಗ್ತಾ ಇರುತ್ತೆ. ಅಂಡ್ ಇವಾಗ ಹೆಂಗೆ ಅಂತ ಅಂದ್ರೆ, ಒಂಥರ ಸೋಷಿಯಲ್ ಮೀಡಿಯಾ ಜಮಾನ ಅಂತಾನೆ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವ್ ಯಾರನ್ನ ಬೇಕಾದ್ರೂ ಈಸಿಯಾಗಿ ಕಮೆಂಟ್ ಮಾಡ್ಬೋದು. ದೊಡ್ಡ ಸ್ಟಾರೇ ಆಗಿರ್ಲಿ, ಇಲ್ಲ ಬಡ್ಡಿಂಗ್ ಸ್ಟಾರೇ ಆಗಿರ್ಲಿ, ಫಾರ್ ಎಕ್ಸಾಂಪಲ್ ನಾನು ಆಗಿರ್ಲಿ, ನನಗೂ ಕೆಟ್ಟ ಕಮೆಂಟ್ ಬರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತೆ. ಈಸಿಯಾಗಿ ಅಲ್ಲಿ ಕೂತ್ಕೊಂಡು, ಮನೇಲಿ ಕೂತ್ಕೊಂಡು, ಇನ್ನೋ ಬೀದಿಲಿ ಕೂತ್ಕೊಂಡು ಈಸಿಯಾಗಿ ಕಮೆಂಟ್ ಹಾಕ್ಬಿಡ್ತಾನೆ. ಸೊ ಈ ಒಂದು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಕೆಲವೊಂದು ಕಮೆಂಟ್ಗಳು ಕೆಲವೊಂದಷ್ಟು ಆರ್ಟಿಸ್ಟ್ಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ಬಹುದು, ಬೀರ್ತಾ ಇದೆ, ಬೀರಿದೆ ಅಂತ? ಸಿ, ಪ್ರತಿಯೊಬ್ರು ಅವ್ರು ಮಾಡ್ತಿರೋಂತ ಪಾತ್ರ ತರನೇ ಇರಲ್ಲ. ಕೆಲವೊಬ್ರು ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಮಾಡ್ತಿರ್ತಾರೆ, ಬಟ್ ಪರ್ಸನಲಿ ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ಅಂಡ್ ಪ್ರತಿಯೊಂದು ಕೆಲಸದಲ್ಲಿ ಒಂದು ಶ್ರದ್ಧೆ ಅನ್ನೋದು ಇದ್ದೇ ಇರುತ್ತೆ. ದಟ್ಸ್ ವೈ ದೇ ಆರ್ ಇನ್ ದಟ್ ಪೊಸಿಷನ್. ಈಗ ನೀವು ನಿಮ್ ಕೆಲಸನ ತುಂಬಾ ಇಷ್ಟಪಟ್ಟು ಮಾಡ್ತಿರ್ತೀರಾ, ಸಮ್ ಒನ್ ರ್ಯಾಂಡಮ್ಲಿ ಕಮೆಂಟಿಂಗ್ ಆನ್ ಇಟ್, ನಿಮ್ ಸ್ಟ್ರಗಲ್ ಆಗ್ಲಿ, ನಿಮ್ ಕೆಲಸ ಆಗ್ಲಿ, ಅದು ಯಾವ್ದು ಅವ್ರಿಗೆ ಐಡಿಯಾನೇ ಇರಲ್ಲ. ಸೊ ಆತರ ಮಾತಾಡಿದಾಗ ಆಬ್ವಿಯಸ್ಲಿ ಅದು ಬೇಜಾರು ಆಗೇ ಆಗುತ್ತೆ. ಬಟ್ ಹೋಗ್ತಾ 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 ನೀವು ಎಷ್ಟು ಸ್ಯಾಚುರೇಟ್ ಆಗೋಗ್ತೀರಾ ಅಂದ್ರೆ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಆ ಒಂದು ಕಮೆಂಟು, ಆ ಒಂದು ಮಾತು, ಆ ಒಂದು ಅನಿಸಿಕೆ, ಅದರಿಂದ ನಿಮ್ ಲೈಫಲ್ಲಿ 10 ರೂಪಾಯಿ ಚೇಂಜ್ ಆಗಲ್ಲ ಅಲ್ವಾ? ಸೊ ಆಮೇಲೆ ನೀವೇ ಬಿಟ್ಬಿಡ್ತೀರ, ಸರಿ ಆಯ್ತು, ಓಕೆ. ಸೊ ನಾನೀಗ ಆ ಸ್ಟೇಜ್ ಅಲ್ಲಿ ಇದ್ದೀನಿ. ಸೊ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ದೆ. ಅಂಡ್ ಒಂದು ಸ್ಟೇಜ್ ಇತ್ತ ನೀವು ತುಂಬಾ ತಲೆ ಕೆಡ್ಸ್ಕೊಂಡಿದ್ದೀವಿ ಈ ತರ ಬರ್ತಿದೆಯಲ್ಲ, ಹುಡುಗಿ ಹೋಗುವೆ ನಾನು ಆ ತರ ಮಾಡಿರೋನ್ನ ಕಮೆಂಟ್ ಅಲ್ಲ ಅಂದ್ರೆ, ಯಾರಾದ್ರೂ ಪ್ರೊವೋಕ್ ಮಾಡಿದ್ರೆ ಅದೆಷ್ಟೇ ಇದಾಗ್ಲಿ ತಗ್ಸೋದೆಲ್ಲ ಇತ್ತು. ಬಟ್ ಹೋಗ್ತಾ 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 ಅವನ್ ಆಂಗ್ರಿ ಕಿರಣ್ ರಾಜ್ ಇದ್ರು ಹಂಗಾರೆ. ಅದೀಗ್ಲೂ ಇದೆ, ಚೇಂಜ್ ತೋರಿಸ್ತಾ ಇಲ್ಲ ಅಷ್ಟೇ. ಲಾಸ್ಟ್ ಯಾವಾಗ ಹುಡ್ಕೊಂಡು ಹೋಗಿದ್ದು, ಯಾವ ವಿಚಾರಕ್ಕೆ? ಇತ್ತೀಚೆಗೆ ರೀಸೆಂಟ್ಲಿನೇ. ಏನ್ ವಿಚಾರ? ಏನಿಲ್ಲ, ತುಂಬಾ ಕೆಡ್ದಾಗಿ ಕಮೆಂಟ್ ಎಲ್ಲ, ಕೆಡ್ದಾಗ ಕಮೆಂಟ್ ಅಂತಂದ್ರೆ ಫೋಟೋ ಮಾರ್ಫ್ ಮಾಡಿ ಎಲ್ಲ ಬೇರೆ ರೀತಿ ಹಾಕ್ತಿದ್ರು. ಸೊ ನಾವು ಕಂಪ್ಲೇನ್ ಎಲ್ಲ ಆಗಿ ಅವ್ರನ್ನ ಹುಡ್ಕೊಂಡ್ ಬಂದ್ರೆ, ಸಮ್ ಮೆಂಟಲಿ ಚಾಲೆಂಜ್ ಪರ್ಸನ್, ಏನ್ ಆಕ್ಷನ್ ತಗೊಳ್ಳಿ ಅವ್ರ ಮೇಲೆ? FIR ಆಯ್ತು, ಹ್ಞೂ ಅಂದಿದ್ರೆ ನೆಕ್ಸ್ಟ್ ಡೇ ಜೇಸಿ. ಅವ್ರ ಪರಿಸ್ಥಿತಿ ನೋಡಿದ್ರೆ ಏನ್ ಮಾಡಕ್ಕಾಗುತ್ತೆ? ಸೊ ಆತರ ಒಂದಷ್ಟು ವಿಷಯ ಆದಾಗ, ಈಗ ಕನ್ನಡತಿ ಟೈಮಲ್ಲಿ ಅನ್ಸುತ್ತೆ ನನ್ಗೆ, ಯಾರೋ ಎಕ್ಸ್ಟಾರ್ಷನ್ ಇದ್ರಲ್ಲಿ ಅದು ಒಂದು ವೈರಲ್ ಆಗಿತ್ತು. ಸೊ ಆ ಟೈಮಲ್ಲೂ ಅವ್ರ ಮೇಲೂ ಕೇಸ್ ಆಗಿ ಅವ್ರನ್ನ ಎಳ್ಕೊಂಡ್ ಬಂದಾಗ, ಪಾಪ ಅವ್ರ ಅಪ್ಪ ಅಮ್ಮ ಅವ್ರ ತಪ್ಪೇ ಇಲ್ಲ ಅದ್ರಲ್ಲಿ, ಅವ್ರ ಕೈ ಕಾಲೆಲ್ಲ ಹಿಡಿಯಕ್ ಅದ್ ಎಷ್ಟು ನನ್ಗೆ ಐ ಫೆಲ್ಟ್ ಬ್ಯಾಡ್ ಅಬೌಟ್. ಅಂದ್ರೆ ನಿಮ್ ಮಗ ವಿದೌಟ್ ಎನಿ ನಾಲೆಜ್, ಅವ್ನಿಗೆ ಕಾನ್ಸಿಕ್ವೆನ್ಸಸ್ ಗೊತ್ತಾಗದೆ ಏನೋ ಒಂದ್ ಮಾಡಿದಾನೆ, ಇವ್ರ ತಪ್ಪೇನ್ ಗೊತ್ತಾ? ಅವನ್ನ ಹೆತ್ತಿರೋದು ಅಷ್ಟೇ ಇವ್ರ ತಪ್ಪು. ಅದಕ್ಕೆ ಇವರು ಎಲ್ಲರ ಮುಂದೆ ಕೈಕಾಲು ಜೋಡಿಸೋ ಪರಿಸ್ಥಿತಿ ಬಂದಿದೆ. ಸೊ ಅಲ್ಲಿ ಈ ಸಿಚುವೇಶನ್ ನೋಡಿದಾಗ ಪಾಪ ದೇ ವರ್ ವೆರಿ ಪೂವರ್.
ನಾಳೆ ದಿನ ಒಂದು ಏನಾದ್ರು ಅವ್ರ ಮೇಲೆ FIR ಹಾಕಿ ಕೇಸ್ ಗೀಸ್ ಆದ್ರೂ ಅದರಿಂದ ಹೊರಗಡೆ ಬರೋಷ್ಟು ಶಕ್ತಿ ಇಲ್ಲ. ಈ ತರದೆಲ್ಲ ಗೊತ್ತಾದಾಗ ಅದೇ ಹೇಳ್ತಿಲ್ವಾ, ಅದಾದ್ಮೇಲೆ ಒನ್ಸ್ ಈ ತರ ಒಂದ್ 2-3 ಜನ ನೋಡಿದಾಗ ವೇರ್ ದೋಸ್ ಪೀಪಲ್ ಸ್ಟ್ಯಾಂಡ್ ಅಂತ ಗೊತ್ತಾದ್ಮೇಲೆ ಅದ್ರ ಮೇಲೆ ನೆಕ್ಸ್ಟ್ ಏನು ಮಾಡಕ್ಕೆ ಹೋಗ್ಲಿಲ್ಲ. ಸರಿ, ಓಕೆ, ಹ್ಯಾವ್ ಫನ್, ಎಂಜಾಯ್, ಏನು ಬರ್ತಿಲ್ಲ ಅದರಿಂದ. ಓಕೆ, ಈಗ ಸೋಷಿಯಲ್ ಮೀಡಿಯಾ ಜಮಾನ ಅಂತಂದಾಗ ಪ್ಲಾಟ್ಫಾರ್ಮ್ಗಳು ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ನ್ಯೂಲಿ ಟ್ಯಾಲೆಂಟೆಡ್ಸ್ ಒಂದಷ್ಟು ನಾನು ಒಬ್ಬ ನಟ ಆಗಬೇಕು ಅಂತ ಅನ್ಕೊಂಡ್ರೆ ಕೆಲವೊಂದು ಕಡೆ ಚಾನ್ಸ್ ಸಿಗ್ತಾ ಇಲ್ಲ, ಇನ್ನು ಕೆಲವೊಂದು ಕಡೆ ಚಾನ್ಸ್ ಸಿಗ್ತಾ ಇದೆ. ಆ್ಯಂಡ್ ಕೆಲವೊಬ್ರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಒಂದು ಒಳ್ಳೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅದು ಟೆಕ್ನಿಷಿಯನ್ಸ್ಗಳಿಗೆ, ಮೇಕರ್ಸ್ಗಳು ಕೂಡ ತುಂಬ ಹೆಲ್ಪ್ ಆಗ್ತಾ ಇದೆ. ಆ್ಯಂಡ್ ನೀವು ಕೂಡ ಆ ಸೈಡ್ ಹೋಗ್ತಾ ಇದ್ದೀರಾ. ಒಂದಷ್ಟು ಆಪರ್ಚುನಿಟಿ ಕೊಡಬೇಕು ಅಂತ ಅಂದಾಗ ಫಸ್ಟ್ ನಿಮ್ಗೆ ಅನಿಸಿದ್ದು ಇವಾಗಲೇ ಪ್ರೊಡ್ಯೂಸರ್ ಆಗಬೇಕು ಅಂತ ಅನಿಸಿದೆ, ಇಲ್ಲ ಈ ಮುಂಚೆ ಏನಾದರೂ ಸಿನಿಮಾ ಮಾಡೋಣ, ಸೀರಿಯಲ್ಗೆ ಏನಾದರೂ ದುಡ್ಡು ಹಾಕೋಣ, ಅಥವಾ ವೆಬ್ ಸೀರೀಸ್ ಏನಾದರೂ ದುಡ್ಡು ಹಾಕೋಣ, ಈ ಹಿಂದೆ ಏನಾದರೂ ಥಾಟ್ ಇತ್ತಾ? ಇಲ್ಲ, ಮುಂಚೆಯಿಂದನೂ ಅದಿತ್ತು. ಅಂದ್ರೆ ಕೆಲವೊಂದ್ಸಲ ಟ್ರಿಗರ್ ಆಗುತ್ತೆ ಗೊತ್ತಾ, ನಂಗ್ ಬರ್ಲಿ, ನಾನು ಈ ತರದ್ ಏನೊಂದು ಮಾಡ್ತೀನಿ ಆ ತರದೊಂದು ಅನ್ನಿಸ್ತಿತ್ತು. ಬಟ್ ಐ ವಾಂಟೆಡ್ ಟು ಸ್ಟಾರ್ಟ್ ಇಟ್ ಇನ್ ಅ ಪ್ರಾಪರ್ ವೇ. ಅಂದ್ರೆ ನಾನು ಇಲ್ಲಿ ಅದೇ ಹೇಳ್ತಿಲ್ಲ, ಮೆಚುರಿಟಿ ಡಿಫರ್ಸ್. ಮೋಸ್ಟ್ಲಿ ಒಂದು 5 years ಹಿಂದೆ ಇಫ್ ಇನ್ ಕೇಸ್ ನೀವು ನನ್ನ ಯಾಕೆ ಪ್ರೊಡ್ಯೂಸರ್ ಆಗ್ಬೇಕು ಅಂತ ಪರ್ಸನಲಿ ಕೇಳಿದಿದ್ರೆ ಅವ್ನ್ ಮಾಡಿ ತೋರಿಸ್ತೀನಿ ಅನ್ನೋದು ಒಂದು ಕಾನ್ಸೆಪ್ಟ್ ಇರೋದೇನೋ. ಬಟ್ ಇವತ್ತಿನ ಡೇಟ್ಗೆ ಇಫ್ ಯು ಆಸ್ಕ್ ಮಿ ವೈ ಐ ವಾಂಟ್ ಟು ಬಿ ಪ್ರೊಡ್ಯೂಸರ್, ಜಸ್ಟ್ ಟು ಕ್ರಿಯೇಟ್ ಜಾಬ್ ಆಪರ್ಚುನಿಟೀಸ್. ಅದರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ, ಅಷ್ಟು ಜನಕ್ಕೆ ಸಪೋರ್ಟ್ ಆಗುತ್ತೆ ಅನ್ನೋದು ಒಂದು ಮೈಂಡ್ ಸೆಟ್ ಇರುತ್ತೆ. ಅಂಡ್ ಟುಗೆದರ್ ಅ ಟೀಮ್ ಬಿಲ್ಡಿಂಗ್ ಅ ಗುಡ್ ಪ್ರಾಡಕ್ಟ್, ಅದು ಎಲ್ಲರಿಗೂ ಸೇಮ್ ಪ್ಯಾಷನ್, ಸೇಮ್ ಒಂದು ವೇವ್ ಲೆಂತ್ ಇದ್ದಾಗ ಅದು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಇದನ್ನೇ ಮಾಡ್ಬೇಕು, ಇಲ್ಲಿಂದ ಶುರು ಮಾಡ್ಬೇಕು ಅಂತ ಅನ್ಸಿದ್ದು. ಸಮ್ವೇರ್ ಐ ಹ್ಯಾವ್ ಟು ಸ್ಟಾರ್ಟ್ ಅಲ್ವಾ. ಒಂದೇ ಸಲ ದೊಡ್ಡದಕ್ಕೆ ಜಂಪ್ ಆಗೋ ಬದಲು ಒಂದೊಂದು ಪ್ರಾಸೆಸ್ ಅಂತ ಇರುತ್ತೆ. ಯಾ, ಅಂಡ್ ಸಿ ನನ್ಗೆ ಬೇರೆ ಒಂದಷ್ಟು ಬಿಸ್ನೆಸ್ ಇರೋದ್ರಿಂದ ಐ ನೋ ಗ್ರೌಂಡ್ ಝೀರೋ ಇಂದ ಹೌ ಟು ಗೋ ದೇರ್. ಸೊ ಐ ಡೋಂಟ್ ಟೇಕ್ ಇಮೋಷನಲ್ ಡಿಸಿಷನ್ಸ್, ಐ ಆಮ್ ವೆರಿ ಪ್ರಾಕ್ಟಿಕಲ್ ಅಟ್ ಟೇಕಿಂಗ್ ಡಿಸಿಷನ್ಸ್. ಓಕೆ, ಸೊ ಇದು ಇವಾಗ ಕತೆಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ರೆ, ಜನಗಳು ನೋಡದಿರುವಂತ ಲವ್ ಸ್ಟೋರಿ ಇಲ್ಲ, ನೋಡದಿರುವಂತ ಕತೆಗಳಿಲ್ಲ, ಸಿನಿಮಾಗಳಿಲ್ಲ ಅಂತ ಹೇಳ್ಬೋದು. ಇವಾಗ ಎಷ್ಟು ಮಟ್ಟಿಗೆ ಒಬ್ಬ ಮೇಕರ್ಗೆ, ಡೈರೆಕ್ಟರ್ಗೆ ಒಂದು ಚಾಲೆಂಜ್ ಆಗಿದೆ ಅಂತಂದ್ರೆ, ಏನ್ ಕತೆ ಮಾಡ್ಲಿ, ಜನಗಳಿಗೆ ಯಾವ ರೀತಿಯ ಕನೆಕ್ಟ್ ಆಗ್ಲಿ, ಜನಗಳಿಗೆ ಆ ಒಂದಷ್ಟು ಎಂಟರ್ಟೈನ್ ಮಾಡ್ಬೇಕಾಗಿರುವಂತ ಆ ಒಂದು ಡ್ಯೂರೇಷನ್ ಏನಿದೆ ಹೆಂಗ್ ನಾನು ಹಿಡಿದು ಕೂರಿಸ್ಲಿ ಅನ್ನೋದು ಒಂದು ದೊಡ್ಡ ಚಾಲೆಂಜ್. ಸೊ ಆ ಟೈಮಲ್ಲಿ ಈ ಒಂದು ವರ್ಟಿಕಲ್ ತರ ವಿಡಿಯೋಗಳು ಯಾವ ರೀತಿಯಾಗಿ ಹೋಗುತ್ತೆ, ಆಮೇಲೆ ಏನ್ ತರ ತಗೊಂಡ್ಬರ್ತೀರಾ, ನೀವೆಲ್ಲ ಏನೇನೆಲ್ಲ ವರ್ಕ್ ಮಾಡ್ತೀರಾ ಬೇಸ್ ಲೆವೆಲ್ ಅಲ್ಲಿ ಅಂತ? ಅಂದ್ರೆ ಈಗ ನೀವು ಹೇಳಿದ್ರಿ ಸುಮಾರು ಲವ್ ಸ್ಟೋರಿ ನೋಡಾಗಿದ್ದಾರೆ ಅಂತ. ಈಗ ಫಾರ್ ಎಕ್ಸಾಂಪಲ್ 1947 ಇಂದಾನೆ ನಾವು ತಗೊಂಡ್ರೆ ಇಲ್ಲಿವರೆಗೂ ಎಷ್ಟು ಜನ ಹುಟ್ಟಿ ಸತ್ತೋಗಿದ್ದಾರೆ ಅಲ್ವಾ. ಪ್ರತಿಯೊಬ್ಬರ ಲವ್ ಸ್ಟೋರಿ ಇನ್ನೊಬ್ಬರಿಗಿಂತ ಡಿಫ್ರೆಂಟ್ ಆಗೇ ಇರುತ್ತೆ. ಸೊ ವಿ ಹ್ಯಾವ್ ಸ್ಟೋರೀಸ್, ಇಟ್ಸ್ ಅಬೌಟ್ ಎಕ್ಸ್ಪ್ಲೋರಿಂಗ್ ಇಟ್. ಅಂಡ್ ನೀವು ನಿಮ್ ಗರ್ಲ್ ಫ್ರೆಂಡ್ಗೆ ರೋಸ್ ಕೊಟ್ಟಿರ್ಬೋದು, ನಾನು ಚಾಕ್ಲೇಟ್ ಕೊಟ್ಟಿರ್ಬೋದು, ನನ್ನ ಫೀಲಿಂಗು ಸೇಮೇ, ನಿಮ್ ಫೀಲಿಂಗು ಅದೇ. ನಿಮ್ಗೆ ಆಗ ಚಾಕ್ಲೇಟ್ ಸಿಗ್ತಾ, ನಂಗೆ ಆಗ ರೋಸ್ ಸಿಗ್ತಾ, ಅಷ್ಟೇ ಡಿಫ್ರೆನ್ಸ್. ಬಟ್ ದ ಇಮೋಷನ್ ಇಸ್ ದ ಸೇಮ್, ದ ವೇ ಆಫ್ ಶೋಯಿಂಗ್ ದ ಇಮೋಷನ್ ಇಸ್ ಡಿಫ್ರೆಂಟ್ ಅಲ್ವಾ. ಸೊ ಲವ್ ಅನ್ನೋದು ಯಾವಾಗಲೂ ಸೇಮ್ ಇರುತ್ತೆ, ಬಟ್ ಹೌ ವಿ ಶೋ ದ ಸೇಮ್ ಲವ್ ಅನ್ನೋದು ಡಿಫ್ರೆಂಟ್. ಅದಕ್ಕೆ ಆ ಟೀಮ್ ವಿ ಸೆಟ್, ವಿ ಥಿಂಕ್, ವಿ ಎಕ್ಸ್ಪ್ಲೋರ್, ಲೈಕ್ ಓಕೆ ವಾಟ್ ವಿ ಕ್ಯಾನ್ ಡೂ. ಅಂಡ್ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಏನಕ್ಕೆ ಅಂದ್ರೆ ಕನ್ವೀನಿಯಂಟ್ಲಿ ಅವೈಲೇಬಲ್ ಇದೆ. ಈಗ ಕುಕ್ಕು ಅವರು ಈಗಿನ ಆಲ್ಮೋಸ್ಟ್ 6-7 ಏನೋ ಅದು ಆಲ್ರೆಡಿ ಮೈಕ್ರೋ ಸೀರೀಸ್ ಎಲ್ಲ ಹಿಟ್ ಆಗಿದೆ. ಅಂಡ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕನ್ನಡ ನಂಬರ್ 1 ಅಲ್ಲಿ ಇದೆ. ಲೈಕ್ ಅವರು ಒಂದು ಶಾರ್ಟ್ ಟರ್ಮ್ ಅಲ್ಲೇ ಕುಕ್ಕು ಅವರು ದೇ ಹ್ಯಾವ್ ಎಕ್ಸ್ಪ್ಲೋರ್ಡ್ ಇಟ್. ಜನ ಕನ್ಸ್ಯೂಮ್ ಕೂಡ ಮಾಡ್ತಿದ್ದಾರೆ. ನೀವು ಬಂದಿರೋ ಒಂದಷ್ಟು ಶೋಸ್ ನೋಡಿದ್ರೆ ಆಲ್ರೆಡಿ ನಿಮ್ಗೆ 10 lakh 12 lakh ಆ ತರ ವ್ಯೂಸ್ ಎಲ್ಲ ಆಗೋಗಿದೆ. ಸೊ ಪೀಪಲ್ ಆರ್ ಕನ್ಸ್ಯೂಮಿಂಗ್ ಇಟ್, ಲೈಕಿಂಗ್ ಇಟ್, ಅಂಡ್ ತುಂಬಾ ಕನ್ವೀನಿಯಂಟ್ಲಿ ಅವೈಲೇಬಲ್ ಇದೆ. ಇದಕ್ಕೋಸ್ಕರ ಯು ಡೋಂಟ್ ಹ್ಯಾವ್ ಟು ಟೇಕ್ ಎಕ್ಸ್ಟ್ರಾ ಟೈಮ್ ಇನ್ ಇದು ಡೈಲಿ ಶೆಡ್ಯೂಲ್, ಅಥವಾ ನೀವು ಸ್ಪೆಸಿಫಿಕ್ಲಿ ಎಲ್ಗೂ ಹೋಗ್ಬೇಕು ಅಂತ ಇಲ್ಲ. ನಿಮ್ ಫೋನಲ್ಲಿ ನೀವು ಯಾವಾಗ ಅನ್ಕೋತೀರಾ ಆಗ್ಲೇ ನೋಡೋ ತರ ಇದು ತುಂಬಾ ಈಸಿಲಿ ಕನ್ವೀನಿಯಂಟ್ಲಿ ಅವೈಲೇಬಲ್ ಇದೆ. ಸೊ ಇಟ್ ಹೆಲ್ಪ್ಸ್. ಓಕೆ, ಸೊ ಇಷ್ಟ ದಿನ ಒಂದು ಸಿನಿಮಾಗಳು ಅಂತ ಅಂದಾಗ ಈ ವರ್ಟಿಕಲ್ ಆಗಿ ನೋಡುತ್ತಿದ್ ಕಮ್ಮಿ, ರೀಲ್ಸ್ ಗಳು ಮಾತ್ರ ಏನಿದೆ ಅವುಗಳನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರು. ಇದು ಕಂಪ್ಲೀಟ್ಲಿ ವರ್ಟಿಕಲ್ ಅನ್ಸುತ್ತಲ್ಲ? ಹೌದು, ಕಂಪ್ಲೀಟ್ಲಿ ವರ್ಟಿಕಲ್. ಓಕೆ, ಅಂದ್ರೆ ಕನೆಕ್ಟ್ ಆಗೋದು ಬೇಗನೆ ಕನೆಕ್ಟ್ ಆಗ್ಬೋದು ಅಂತನ, ಇಲ್ಲ ಇನ್ನೊಂದು ನಾನೇನೋ ಈಗ ಒಂದು ದೊಡ್ಡದೇನೋ ಒಂದು ತೋರಿಸ್ಬೇಕು ಇತ್ತು ಈ ಒಂದು ಆಂಗಲ್ ಅಲ್ಲಿ ಅಂತ ಅಂದಾಗ ಅದೇನೋ ಸ್ವಲ್ಪ ಕಟ್ಗಿಟ್ ಆಗೋದು, ಅದೇನೋ ಒಂಚೂರು ಡಿಸ್ಟ್ರಾಕ್ಟ್ ಆಗ್ಬೋದಾ? ನೋ, ಅಂದ್ರೆ ಏನಾಗುತ್ತೆ ಅಂದ್ರೆ ನೀವು ಮೂವೀಸ್ ಅಲ್ಲೂ ಅಬ್ಸರ್ವ್ ಮಾಡಿ, ಮೂವಿ ಗ್ರ್ಯಾಂಜರ್ ಏನಿರುತ್ತಲ್ಲ ಫಸ್ಟ್ 15 minutes ಅಲ್ಲಿ ಹೊರಟೋಗ್ಬಿಡುತ್ತೆ. ಅಂದ್ರೆ ಒನ್ಸ್ ಯು ಗೆಟ್ ಇನ್ ಟು ದ ಸ್ಟೋರಿ, ನಿಮ್ಗೆ ಕ್ಯಾರೆಕ್ಟರ್ ಏನ್ ಮಾಡ್ತೀರ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಆಂಬಿಯನ್ಸ್ ಅನ್ನೋದು ಒಂದು ಸಪೋರ್ಟ್ ಆಗಿರುತ್ತೆ. ರೀಲ್ ಹಿಟ್ ಆಗಿರೋದಕ್ಕೆ ಈ ವರ್ಟಿಕಲ್ ಫಾರ್ಮ್ಯಾಟ್ ಬಂದಿರೋದು ಅಂತ ಹೇಳ್ಬೋದು. ಅಲ್ಲೂ ನಿಮ್ಗೆ ಅದು ಫಾರ್ಮ್ಯಾಟ್ ಇದೆ. ಇಟ್ಸ್ ಮೋರ್ ಅಬೌಟ್ ದ ಕ್ಯಾರೆಕ್ಟರ್ಸ್, ದ ಸ್ಟೋರಿ ಅಂಡ್ ದ ಟ್ರಾವೆಲ್. ಅಂದ್ರೆ ನಾವು ಇತ್ತೀಚೆಗೆ ಶೂಟ್ ಮಾಡಿದ್ರಲ್ಲಿ ವರ್ಟಿಕಲ್ ಅಲ್ಲೂ ವಿ ಹ್ಯಾವ್ ಕವರ್ಡ್ ದ ಅಟ್ಮಾಸ್ಫಿಯರ್ ಅಂಡ್ ಆಂಬಿಯನ್ಸ್. ಸೊ ಅಲ್ಲೂ ನಿಮ್ಗೆ ಅವನ್ ಕನೆಕ್ಟ್ ಕೊಟ್ಬಿಡುತ್ತೆ. ಅಂಡ್ ನೋಡಿ, ಮುಂಚೆ ಟಿವಿ ಸ್ಕ್ವೇರ್ ಇದ್ದಾಗ ನಿಮ್ಗೆ ರೇಷನ್ ಸ್ಕ್ವೇರ್ ಅಲ್ಲೇ ಇತ್ತು, ಹೋಗ್ತಾ ಹೋಗ್ತಾ ವೈಡ್ ಅಲ್ಲಿ ಆಮೇಲೆ ಈ ತರ ಬರಕ್ ಸ್ಟಾರ್ಟ್ ಆಯ್ತು ಚಾನಲ್ಸ್. ಅಂಡ್ ನಾವು
ಇಟ್ಸ್ ಅಬೌಟ್ ವಾಟ್ ಪೀಪಲ್ ಆರ್ ಕನ್ಸ್ಯೂಮಿಂಗ್. ಮೇಜರ್ ಡಿಫರೆನ್ಸ್ ಏನು ಕಾಣಲ್ಲ. ಇಲ್ಲ ಒಟ್ಟು ಕತೆ ಒಂದು ಕನೆಕ್ಟ್ ಆಗಬೇಕು ಜನಗಳಿಗೆ ಅನ್ನೋದು. ಅಂಡ್ ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ಕೂಡ ನಿಮ್ಗೆ ಸೀರಿಯಲ್ ಸಿನಿಮಾ ಏನ್ ಮೇಕಿಂಗ್ ಇರುತ್ತೆ ಇದು ಅದೇ ಮೇಕಿಂಗ್ ಅಲ್ಲಿ ಮಾಡೋದು. ಇದರಲ್ಲಿ ಅದೇ ನಾಟ್ ಹೈ ಬಜೆಟ್ ಫಿಲ್ಮ್ಸ್ ಬಟ್ ಒಂದು ನಾರ್ಮಲ್ ಬಜೆಟ್ ಸಿನಿಮಾ ಅಂತ ಏನ್ ಇಲ್ಲಿ ಮಾಡ್ತೀವಿ ಆ ಬಜೆಟ್ ಅಲ್ಲೇ ಇದು ಹೋಗುತ್ತೆ. ಓಕೆ. ಸೊ ಹಿಂದೆ ಒಂದು ದೊಡ್ಡ ಸಿನಿಮಾ ಲವ್ ಮಾಕ್ಟೈಲ್ ಅಂತ, ಸೊ ಲವ್ ಮಾಕ್ಟೈಲ್ 1, ಲವ್ ಮಾಕ್ಟೈಲ್ 2 ಅಂಡ್ ಈಗ 3 ಬೇರೆ ರೆಡಿ ಆಗ್ತಾ ಇದೆ. ಇದೇನು ಲವ್ ಕಾಕ್ಟೈಲ್? No, it has nothing to do with that film. But ಇದೊಂದು ಲವ್ ಅನ್ನೋದು ಒಂದು ಕಾಮನ್ ಇದೆ. ಕಾಕ್ಟೈಲ್ ಅನ್ನೋದು ಏನಿದೆ ಸೇಮ್ ಎಕ್ಸಾಕ್ಟ್ಲಿ ಆ ಸಿಚುವೇಶನ್ ಇದೆ ಆ ಒಂದು ಸೀರೀಸ್ ಅಲ್ಲಿ. ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಏನ್ ಹೇಳ್ತೀವಿ. ಸೊ ಮಿಕ್ಸ್ಚರ್ ಆಫ್ ಆಲ್ ಇಮೋಷನ್ಸ್ ಆಲ್ ಟುಗೆದರ್. ಸೊ ಅದ್ರ ಬಗ್ಗೆನೇ ಇದೊಂದು ಕತೆ ಇದೆ. ಅಂಡ್ ಗಗನ್ ಅವರು, ಸ್ವಾತಿ ಮತ್ತೆ ಇವರೆಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದೇ ಹ್ಯಾವ್ ಪರ್ಫಾರ್ಮ್ ಲೈಕ್ ಟೂ ವೆಲ್, ಗಿವಿಂಗ್ ಅ ಗುಡ್ ರೆಸ್ಪಾನ್ಸ್. ಸೊ ದಟ್ಸ್ ಎಷ್ಟು ಸೀರೀಸ್ ಬರುತ್ತೆ ಇದು? ನಾನೀಗ 4ನೇದು ಮಾಡ್ತಾ ಇದ್ದೀನಿ. ಸೊ 3 ಮುಗ್ದಿದೆ, 4th ಈಗ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಈ ತರ ಒಂದಷ್ಟು ಹೊಸ ಹೊಸ ರೀತಿಯಲ್ಲಿ ಜನಗಳಿಗೆ ಎಂಟರ್ಟೈನ್ ಮಾಡಕ್ಕೆ ಕಿರಣ್ ರಾಜ್ ಅವರು ರೆಡಿ ಆಗ್ತಾ ಇದ್ದಾರೆ. ಎಸ್ ಎಸ್. ಅಂಡ್ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕೂಡ ನಾವೇನಾದ್ರೂ ನೋಡ್ಬೋದಾ? ಹಾ, ಅಂದ್ರೆ ನಮ್ಗೆ ಆತರ ಒಂದ್ ಒಳ್ಳೆ ಸ್ಟೋರಿ ಬರ್ಬೇಕು. ಅಂದ್ರೆ ನಾನು ಹೇಳ್ತಿಲ್ಲ, ಆ ಒಂದು ಬೌಂಡ್ರಿಯಿಂದ ಹೊರಗಡೆ ಬಂದ್ಬಿಟ್ಟಿದ್ದೀನಿ. ಅದ್ ನನ್ಗೆ ಮುಂಚೆನೂ ಇತ್ತು. ಸಿನಿಮಾ ಮಾಡ್ಬೇಕು ಅಂದ್ರೆ ಸೀರಿಯಲ್ ಮಾಡಬಾರ್ದು, ಸೀರಿಯಲ್ ಅವ್ರನ್ನ ಸಿನಿಮಾ ಕರ್ಕೊಳ್ಳಲ್ಲ, ಅಥವಾ ಒಂದು ಪ್ಲಾಟ್ಫಾರ್ಮ್ ಬೌಂಡೆಡ್ ನಮ್ದು ಕ್ಯಾರೆಕ್ಟರ್ ಮಾಡ್ಕೊಳ್ಳೋದು. ಬಟ್ ಹೋಗ್ತಾ ಹೋಗ್ತಾ ನಂಗೆ ಅದು ಯಾವ್ದು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಅಂಡ್ ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್ ಪ್ರತಿಯೊಬ್ಬರಿಗೂ. ಸಿನಿಮಾ ಎಂಟರ್ ಆದ ತಕ್ಷಣ ಪಾಪ ಅವ್ರಿಗೆ ಎಷ್ಟೇ ಸಮಸ್ಯೆ ಇದ್ರು ದೇ ಕಾಂಟ್ ಕಮ್ ಬ್ಯಾಕ್ ಟು ಟೆಲಿವಿಷನ್. ಜನ ಏನಂತಾರೆ ಅಂತ ಜನ ಏನು ಹೇಳಲ್ಲ, ಅವರೆಲ್ಲ ಅವ್ರ ಜೀವನದಲ್ಲಿ ಬಿಸಿ ಇದಾರೆ. ಟೇಕ್ ದಟ್ ಬೋಲ್ಡ್ ಡಿಸಿಷನ್. ನಾನು ಅದೇ ಹೇಳಿಲ್ಲ, ಕೆಲವೊಂದು ಡಿಸಿಷನ್ ಇಮೋಷನಲಿ ಅಲ್ಲ ಪ್ರಾಕ್ಟಿಕಲಿ ತಗೊಳ್ಳಿ. ಎಂಡ್ ಆಫ್ ದ ಡೇ ಇಟ್ಸ್ ಯೋರ್ ಲೈಫ್. ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಫೀಡ್ ಯೋರ್ ಫ್ಯಾಮಿಲಿ, ಯು ಹ್ಯಾವ್ ಟು ಪೇ ಯೋರ್ ಬಿಲ್ಸ್. ಸೊ ಪ್ರತಿಯೊಬ್ರು ಅವಕಾಶ ಅನ್ನೋದು ಇಂಪಾರ್ಟೆಂಟ್. ಅವಕಾಶದಿಂದಾನೇ ನೀವು ಬಿಲ್ಡ್ ಮಾಡಕ್ಕಾಗೋದು. ಓಕೆ, ಸಮ್ ಹ್ಯಾವ್ ಡಿಫ್ರೆಂಟ್ ಪ್ಲಾನ್ಸ್, ಬಟ್ ಆತರ ಯಾರಾದ್ರೂ ಹೆಸಿಟೇಟ್ ಮಾಡ್ತಿದ್ರೆ ದೇ ಶುಡ್ ಜಸ್ಟ್ ಎಕ್ಸ್ಪ್ಲೋರ್ ಇಟ್. ಎಂಡ್ ಆಫ್ ದ ಡೇ ರೀಚಿಂಗ್ ಪೀಪಲ್ ಇಸ್ ಇಂಪಾರ್ಟೆಂಟ್. ನಿಮ್ ಸ್ಕಿಲ್ಸ್ ಅವ್ರಿಗೆ ರೀಚ್ ಆಗ್ಬೇಕು, ಅಪ್ರಿಷಿಯೇಷನ್ ಆಗ್ಬೇಕು. ಅಂಡ್ ದಟ್ಸ್ ಹೌ ಪ್ರಾಜೆಕ್ಟ್ಸ್ ಓಪನ್ ಅಪ್. ಈಗ ನಾನು ಟೆಲಿವಿಷನ್ ಮಾಡಿದಾಗ್ಲೂ ಸಿನಿಮಾಗೆ ಕಡಿಮೆ ಅಂತ ಏನಿರಲ್ಲ, ಅದ್ ಬರ್ತಾನೆ ಇರುತ್ತೆ. ನಾವು ಐ ಆಮ್ ವೆರಿ ಮಚ್ ಚೂಸಿ ಅಬೌಟ್ ಡಿಸೈಡಿಂಗ್ ವಾಟ್ ಐ ವಾಂಟ್ ಟು ಡೂ. ಬಟ್ ಆ ಒಂದು ಬ್ಯಾರಿಯರ್ ಅಂತಲೂ ನಾ ಇಲ್ಲ. ನನ್ಗೆ ಹೇಳ್ಬೇಕು ಅಂದ್ರೆ ನಾನು ಮೈಕ್ರೋದಲ್ಲೂ ಐ ವಾಂಟ್ ಟು ಗೆಟ್ ಇನ್, ಐ ವಾಂಟ್ ಟು ಎಕ್ಸೆಲ್. ಸೀರಿಯಲ್ ಐ ವಾಂಟ್ ಟು ಎಕ್ಸೆಲ್, ಸಿನಿಮಾದಲ್ಲಿ ಐ ವಾಂಟ್ ಟು ಎಕ್ಸೆಲ್. ಎವ್ರಿ ಪ್ಲಾಟ್ಫಾರ್ಮ್ ಪ್ರೆಸೆಂಟ್ ಫಾರ್ ಮಿ, ಐ ವಾಂಟ್ ಟು ಎಕ್ಸೆಲ್. ಓಕೆ. ಈಗ ಒಂದಷ್ಟು ಜನ ಏನ್ ನಟ ನಟಿಯರು ಎಲ್ಲ ಬರ್ತಾ ಇದಾರೆ, ಕೆಲವರಿಗೆ ಒಂದು ಸೀರಿಯಲ್ ಸ್ಟಾಪ್ ಆಗುತ್ತೆ, ನೆಕ್ಸ್ಟ್ ಏನು ಅನ್ನೋ ಒಂದು ಪ್ರಶ್ನೆ ಹುಡ್ಕೊಳ್ಳುತ್ತೆ. ಸೊ ಇತ್ತೀಚೆಗೆ ಬರ್ತಾ ಇರುವಂತ ಒಂದಷ್ಟು ಆರ್ಟಿಸ್ಟ್ಗಳು ಬ್ಯಾಕಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಕೇವಲ ಇದನ್ನೇ ನಂಬ್ಕೊಂಡಿರ್ಬೇಕಾ, ಸೈಡಲ್ಲಿ ಏನಾದ್ರು ಮಾಡ್ತಾ ಇರ್ಬೇಕಾ? ಬ್ಯಾಕಪ್ ತುಂಬಾ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಬಿಕಾಸ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಡಿಪೆಂಡೆನ್ಸಿ ಇದ್ದಾಗ ಬೇರೆ ರೂಟ್ ಕಾಣಲ್ಲ. ಅಂಡ್ ಆ ಟೈಮಲ್ಲಿ ಪ್ಯಾನಿಕ್ ಆಗೋದು, ಓ ಇದಲ್ಲ ಅಂದ್ರೆ ಹೇಗೆ, ಇದಾಗ್ಲಿಲ್ಲ ಅಂದ್ರೆ ಹೇಗೆ ಅಂತ. ಸೊ ಅದಕ್ಕೊಂದೋಸ್ಕರ ಬ್ಯಾಕಪ್ ಅಂತೂ ಐ ಫೀಲ್ ಇರ್ಲೇಬೇಕು. ಡಿಪೆಂಡ್ ಆಗ್ಬಾರ್ದು. ಇವತ್ತಿನ ಜನರೇಷನ್ ಯಾರಿಗೂ ಕೈ ಕಾಲು ಜೋಡಿಸೋ ಪರಿಸ್ಥಿತಿ ಇಲ್ಲ, ಇರಬಾರ್ದು. ಯು ಶುಡ್ ಹ್ಯಾವ್ ದಟ್ ಫ್ರೀಡಮ್. ಐ ಬಿಲೀವ್. ಯಾವನ್ಗೂ ಯಾವತ್ತೇ ಪ್ಲೀಸ್ ನನ್ಗೆ ಇದೊಂದು ಅವಕಾಶ ಕೊಡಿ ಅನ್ನೋ ಪರಿಸ್ಥಿತಿ ಅಂತೂ ಇರಬಾರ್ದು. ಯಾವ ತರ ಒಂದು ದಿನ ಖಾಲಿ ಜೇಬ್ಗಳಿದ್ದು ಏನಾದ್ರೂ ಒಂದು ಫೀಲ್ ಅಲೋ ಲೋನ್ಲಿ ಫೀಲ್ ಆಗಿದೆ. ಬಟ್ ಐ ಟೆಲ್ ಯು, ಆತರ ಸಿಚುವೇಶನ್ ಬಂದಿಲ್ಲ ಅಂತಲ್ಲ. ಸುಮಾರು ಸಲ ಆತರ ಸಿಚುವೇಶನ್ ಬಂದಿದೆ ವೇರ್ ಇಟ್ ಗೋಸ್ ಟು ಝೀರೋ. ಬಟ್ ಟ್ರಸ್ಟ್ ಮೀ, ನನ್ಗೆ ಅವತ್ತು ಅದೇ ಕಾನ್ಫಿಡೆನ್ಸ್ ಇರುತ್ತೆ. ಐ ವಿಲ್ ಬಿಲ್ಡ್ ದಿಸ್ ಅಗೇನ್, ಲೈಕ್ ಫ್ರಮ್ ಝೀರೋ ಟು ವೇರ್ ಐ ವಾಂಟ್. ನನ್ಗೆ ಅದು ಯಾವತ್ತೂ ಭಯ ಆಗಲ್ಲ, ಎಲ್ಲ ಕಳ್ಕೊಬಿಟ್ರೆ ಅಂತ. ಕಳ್ಕೊಂಡ್ರೆ ಮತ್ತೆ ಮಾಡೋಣ, ಹೇಗೋ ಮುಂದೆ ಜೀವನ ಸಾಗ್ಬೇಕಲ್ಲ, ಓಕೆ ಹಿಂಗೆ ಸಾಗ್ಲಿ ಅಂತ. ಬಟ್ ಅವನ್ ಕಾನ್ಫಿಡೆನ್ಸ್ ಇದ್ದೇ ಇದೆ. ಸೊ ಒಂದಷ್ಟು ವಿಚಾರಗಳೆಲ್ಲ ಮಾತಾಡಿದ್ವಿ. ಕೆಲವೊಂದು ಫಟಾಫಟ್ ಅಂತ ಕೆಲವೊಂದು ಕ್ವಶನ್ ಕೇಳೋಣ ಅಂತ ಅನ್ಕೊಂಡಿದೀನಿ. ರೆಡಿನಾ? ಎಸ್. ನಿಮ್ಮ ಜೀವನ ಒಂದು ಸಿನಿಮಾ ಅಂದ್ರೆ ಅದಕ್ಕೆ ಯಾವ ಹೆಸರು ಇಡ್ತೀರಾ? ಪೀಸ್. ಪೀಸ್ ಅಂತ ಇಡ್ತೀರಾ ಹೆಸರು. ಓಕೆ. ಸಬ್ ಟೈಟಲ್ ಏನಾದ್ರು ಇದೆಯಾ? ಸಬ್ ಟೈಟಲ್ ಏನಿಲ್ಲ, ಓನ್ಲಿ ಪೀಸ್. ಪೀಸ್. ಓಕೆ. ಕಷ್ಟದ ದಿನಗಳಲ್ಲಿ ಹೆಚ್ಚು ಬೆಂಬಲ ಕೊಟ್ಟವ್ರು ಯಾರು? ತಂದೆ ತಾಯಿ, ಫ್ರೆಂಡ್ಸ್, ಆ ಸರ್ಕಲ್ ಇಲ್ಲ, ನಾನು ಕೇಳೋದೇ ತಪ್ಪು. ತಂದೆ ತಾಯಿ. ಎಸ್. ಓಕೆ. ನಿಮ್ಗೆ ಹತ್ತಿರದವರು ನಿಮ್ಮ ಕನಸುಗಳನ್ನ ನಂಬದೇ ಇದ್ದ ಸಂದರ್ಭ ಇದೆಯಾ? ಮಾಡೋ ಮುಂಚೆ ಯಾರು ನಂಬಲ್ಲ. ಸೊ ಎವ್ರಿವನ್, ಕೆಲವರಲ್ಲ, ಎವ್ರಿವನ್. ಅಪ್ಪ ಅಮ್ಮ ಅವ್ರು ಬಿಟ್ಟು. ಓಕೆ. ಕಷ್ಟದ ಸಮಯದಲ್ಲಿ ಯಾರಾದ್ರೂ ಹೇಳಿದ ಒಂದು ಮಾತು ಇಂದಿಗೂ ನಿಮ್ಮನ್ನ ಮೋಟಿವೇಟ್ ಮಾಡುತ್ತಾ?
ಅಂದ್ರೆ ಗೈಡೆನ್ಸ್ ಇದೆ, ಆತರ ಪರ್ಟಿಕ್ಯುಲರ್ ಮಾತಿಲ್ಲ, ಲೈಕ್ ಮನಿ ಮ್ಯಾನೇಜ್ಮೆಂಟ್ ಅಂಡ್ ಆಲ್. ಹಣ ಕಡಿಮೆ ಇದ್ರೂ ಕನಸು ದೊಡ್ಡದಾಗಿದ್ದ ಸಮಯ ನೆನಪಿದ್ಯಾ? ಈಗಲೂ ನನ್ನ ಹತ್ರ ಎಷ್ಟಿದೆ ಇಂಟು 10 ಯೋಚನೆ ಮಾಡ್ತಾರೆ ಅದ್ ನಾನು. ಸೊ ಮೈ ಲೈಫ್ ಹ್ಯಾಸ್ ಆಲ್ವೇಸ್ ಬೀನ್ ಲೈಕ್ ದಿಸ್. 10 ರೂಪಾಯಿದಾಗ 1000 ರೂಪಾಯಿದಾಗ ಯೋಚನೆ ಮಾಡಿದ್ದು. ನಾವು ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದೇನೆ ಅನ್ಸಿದ ಸಮಯ ಏನಾದ್ರು ಇದೆಯಾ? ನೋ, ಇನಿಷಿಯಲ್ ಸ್ಟೇಜ್ ಅಲ್ಲಿ ಡಿಸಿಷನ್ ಅದು ಕರೆಕ್ಟ್ ಆಗಿರ್ಬೇಕು. ನಾನು ಅದೇ ಹೇಳಿಲ್ಲ, ಗೋಲ್ ಅಂಡ್ ವಿಷನ್ ಎಷ್ಟು ಕ್ಲಿಯರ್ ಆಗಿರ್ಬೇಕು ಅಂತಂದ್ರೆ ಅರ್ಧ ದಾರಿ ಹೋದ್ಮೇಲೆ ರಿಗ್ರೆಟ್ ಮಾಡಿ ಏನ್ ಪ್ರಯೋಜನ ಇಲ್ಲ. ಬಿಫೋರ್ ಟೇಕಿಂಗ್ ದಟ್ ಸ್ಟೆಪ್ ಥಿಂಕ್ 100 times, ಪುಟ್ ಅ ಫುಟ್, ಅದಾದ್ಮೇಲೆ ರಿಗ್ರೆಟ್ ಮಾಡ್ಬೇಡಿ. ಓಕೆ, ನಿಮ್ಮ ಜೀವನ ಬದಲಾವಣೆ ತಂದ ಒಂದು ಕ್ಷಣ ಅಥವಾ ಘಟನೆ ಯಾವುದು? ಜನ ಹಿಂಗ ಅಂತ ಗೊತ್ತಾಗಿದ್ದು, ಲೈಫೇ ಬದಲಾಗೋಯ್ತು. ಯಾವ ಟೈಮಲ್ಲಿ? ಅಂದ್ರೆ ಡೀಟೇಲ್ ಆಗಿ ಹೇಳಕ್ ಹೋದ್ರೆ ಎಲ್ಲೆಲ್ಲ ಏನೇನೋ ಆಗೋಗುತ್ತೆ ಆತರ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಟೈಮ್ ಸಿಚುವೇಶನ್ ಇತ್ತು, ನಾನೇ ಸ್ಟ್ರಗ್ಲಿಂಗ್ ಫೇಸ್ ಅಲ್ಲಿ ಇದ್ದೀನಿ, ಬಟ್ ಐ ಯೂಸ್ ಟು ಹೆಲ್ಪ್ ಎವ್ರಿ ಒನ್. ನನ್ ಜೊತೆ ಯಾರ್ಯಾರು ಇದಾರಲ್ಲ, ಈಗ ನನ್ಗೆ ಯಾವ್ದೊಂದು ಮೂವಿಗೆ ಆಡಿಷನ್ ಕರೆದಿದ್ದಾರೆ ಅಥವಾ ಯಾವ್ದೊಂದು ಮೂವಿ ಮೀಟಿಂಗ್ ಕರೆದಿದ್ದಾರೆ, ಅಲ್ಲಿಗೆ ಹೋಗಿ ನನ್ಗೆ ಅರ್ಥ ಆಗ್ತಿತ್ತು ಓಕೆ ನನ್ಗೆ ಇದ್ ಮಾಡಕ್ ಆಗಲ್ಲ ಅಂತ. ಸೊ ನನ್ಗೆ ಯಾರ್ಯಾರು ಗೊತ್ತಿದ್ರು ಎಲ್ಲಾರನ್ನೂ ಅಲ್ಲಿ ಪರಿಚಯ ಮಾಡಿಸ್ಬಿಡ್ತಿದ್ದೆ. ಸರ್ ನೋಡಿ ಇವ್ರು ಇದಾರೆ, ಇವ್ರು ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಈ ತರ ಮಾಡ್ತಾರೆ ಅಂತ. ಹಂಗ್ ಅಷ್ಟೆಲ್ಲ ಮಾಡಿ ಇನ್ ಟರ್ಮ್ಸ್ ಆಫ್ ಮನಿ, ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಾದ್ಮೇಲೂ ವೆನ್ ಐ ಗಾಟ್ ಟು ನೋ ನನ್ ಬಗ್ಗೆ ಒಂದು ಅಪಪ್ರಚಾರ ಏನಾಗ್ತಿದೆ ಅದು ಅವರಿಂದಾನೆ ಅಂತ ಗೊತ್ತಾದ್ಮೇಲೆನೆ ಲೈಕ್ ಆಪರ್ಚುನಿಟಿ ಕೊಡ್ಸೋದು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ನೀವು ಪ್ರೊಡ್ಯೂಸರ್ ಅನ್ಕೊಳ್ಳಿ, ನೀವು ಇನ್ನೊಂದು ಸಿನಿಮಾ ಮಾಡ್ಬೇಕು ಅಂತ ಪ್ಲಾನ್, ನಾನು ಆಲ್ರೆಡಿ ನಿಮ್ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ, ನೀವು ಇನ್ನೊಂದು ಸಿನಿಮಾ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ. ನನ್ಗನ್ಸುತ್ತೆ ನಾನು ಇನ್ನೊಂದು ಸಿನಿಮಾಗೆ ನನ್ಗೆ ಸ್ಟೋರಿ ಅಷ್ಟು ಇಷ್ಟ ಇಲ್ಲ, ಬಟ್ ಒಬ್ಬ ಯಾರೋ ಇದಾರೆ ನಂಗೆ ಪರಿಚಯ, ಒಬ್ಬ ಈ ಸ್ಟ್ರಗ್ಲಿಂಗ್ ಅ ಲಾಟ್, ನಾನು ಕರ್ಕೊಬಂದು ನಿಮ್ಗೆ ಪರಿಚಯ ಮಾಡ್ತೀನಿ. ಸರ್ ನೋಡಿ, ಡೈರೆಕ್ಟ್ ಆಗಿ ಹೇಳಲ್ಲ, ಬಟ್ ಅವ್ನ್ ಫೋಟೋ ತೋರಿಸ್ಕೊಂಡು ನಿಮ್ಗೆ ಹೇಳ್ತೀನಿ, ಸರ್ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಹುಡುಗ, ಪ್ಲೀಸ್ ನನ್ಗೋಸ್ಕರ ಒಂದೇ ಒಂದ್ಸಲ ಮಾತಾಡಿ. ನೀವೇನ್ ಹೇಳ್ತೀರಾ, ಇಲ್ಲವಾ ಅವೆಲ್ಲ ಆಗಲ್ಲ. ನನ್ ಸರ್ ಒಂದೇ ಒಂದ್ಸಲ ಪ್ಲೀಸ್ ಒಂದ್ಸಲ ಅವ್ನ ಮೀಟ್ ಮಾಡಿ, ಈಸ್ ವೆರಿ ಟ್ಯಾಲೆಂಟೆಡ್. ಬಟ್ ಮೀಟಿಂಗ್ ಆದ್ಮೇಲೆ ನೀವು ನಂಗೆ ಫೋನ್ ಮಾಡ್ಬಿಟ್ಟು ಹೇಳ್ತೀರಾ, ಅವ್ನು ಬಂದ್ಬಿಟ್ಟು ಯಾವ್ದು ಯಾಕ್ರಿ ಹಾಕೊಂಡಿದ್ದೀರಾ ಅಂತ ನಿಮ್ ಬಗ್ಗೆನೇ ಹೇಳ್ತಿದ್ದ ಅಂತ. ಆತರ ಒಂದ್ 2-3 ಆಗಿದೆ. 2-3 ಆಗಿದೆಯಾ? ಓಕೆ, ನಿಮ್ಮ ಜೀವನದ ಏಳು ಬೀಳುಗಳನ್ನ ಒಂದೇ ಹಾಡಿನ ಮೂಲಕ ಹೇಳಬೇಕು ಅಂತಂದ್ರೆ ಯಾವ ಹಾಡಿದೆ? ಸುಹಾನ ಸಫರ್ ಅವ್ರ ಮೌಸಮ್ ಹಸಿ. ಹಾಡ್ಬಿಡಿ ಒಂದ್ ಹೇಳಿ. ಅಷ್ಟೇ ಬರೋದು. ನೀವು ಅಂದ್ರೆ ಅದೊಂದು ನೆನಪಿದೆ, ಅಂದ್ರೆ ಲೈಫ್ ಇಸ್ ಅ ಬ್ಯೂಟಿಫುಲ್ ಜರ್ನಿ, ಜಸ್ಟ್ ಟ್ರಾವೆಲ್ ಅಷ್ಟೇ, ಹೋಗ್ತಾ ಇರಿ ಅಂತ. ಎಸ್, ಓಕೆ. ಈಗ ಕಿರಣ್ ರಾಜ್ ಅವ್ರನ್ನ ತುಂಬಾ ಜನ ಮೆಚ್ಕೊಂಡಿದ್ದಾರೆ, ಅಪ್ಕೊಂಡಿದ್ದಾರೆ, ನಿಮ್ಮ ಆಕ್ಟಿಂಗ್ಗೆ ಫಿದಾಗಿದ್ದಾರೆ, ನಿಮ್ಗೆ ಫಿದಾಗಿದ್ದಾರೆ, ನಿಮ್ಮ ಬಾಡಿಗೆ ಫಿದಾಗಿರೋ ಒಂದಷ್ಟು ಜನ ಫ್ಯಾನ್ಸ್ ಗಳನ್ನ ನೋಡಿರ್ತಾರೆ. ನನ್ನ ಲೈಫ್ ನ ಒಂದು ಸೈಕ್ ಫ್ಯಾನ್ ಅಪ್ಪ ಇವರು ಅಂತ ಅನ್ಸಿದ್ ಯಾವ್ದಾರು ಇದೆಯಾ? ಸೈಕ್ ಅನ್ನೋ ವರ್ಡಲ್ಲಿ ಬರೀ ಕುಯ್ಕೊಂಡಿರೋದು ಒಂದಷ್ಟು ನೆನಪಾಗುತ್ತೆ ನನಗೆ. ಅದು ಒಂದಷ್ಟು ನೋಡಿದೀನಿ. ಐ ಕಂಪ್ಲೀಟ್ಲಿ ಡೋಂಟ್ ಲೈಕ್ ಇಟ್. ನಾನು ಅದೊಂದಷ್ಟು ನೋಡಿದೀನಿ, ಬಟ್ ಐ ಪರ್ಸನಲಿ ಡೋಂಟ್ ಲೈಕ್ ಇಟ್. ಅಂದ್ರೆ ಹಾರ್ಮಿಂಗ್ ಯೋರ್ ಸೆಲ್ಫ್ ಟು ಶೋ ಯೋರ್ ಲವ್ ಟುವರ್ಡ್ಸ್ ಮೀ ಇಸ್ ಅ ರಾಂಗ್ ಥಿಂಗ್ ಅಂತ. ಬಟ್ ಅದ್ರ ಕೆಲವೊಂದು ಆಗಿದೆ, ಅಂಡ್ ಐ ಹ್ಯಾವ್ ಪರ್ಸನಲಿ ಸ್ಪೋಕ್ ಟು ದೋಸ್ ಪೀಪಲ್, ಟ್ರೈ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್. ಇವಾಗ್ಲೂ ಆಗ್ತಾ ಇರುತ್ತಾ? ಒಂದಷ್ಟು ಬರ್ತಾ ಇರುತ್ತೆ, ಸ್ಟೋರೀಸ್ ಕಳಿಸ್ತಾ ಇರ್ತಾರೆ. ಇದುವರೆಗೂ ಸರ್ ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ನಿಮ್ಗೆ? ಲೈಕ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಇನ್ಸ್ಟಾಗ್ರಾಮ್ ಸುಮಾರು ಬಂದೇ ಬರುತ್ತೆ. ಡೈರೆಕ್ಟ್ ಆಗಿ ಜನ ಅಂದ್ರೆ ಪ್ರಪೋಸ್ ಅನ್ನೋದಕ್ಕಿಂತ ಐ ಕ್ಯಾನ್ ಸೇ ದೇ ಹ್ಯಾವ್ ಎಕ್ಸ್ಪ್ರೆಸ್ಡ್ ಇಟ್. ಓಕೆ, ಆ ಒಂದು ಇದು, ಬಟ್ ನಾನು ಅದಕ್ಕೆ ಜಾಸ್ತಿ ಗಾಳಿ ಕೊಡಕ್ ಹೋಗ್ಲಿಲ್ಲ, ಅಥವಾ ಅದನ್ನ ಅವ್ರಿಗೆ ಅಲ್ಲೇ ಅರ್ಥ ಮಾಡಿಸ್ಬಿಟ್ಟು ಐ ಹ್ಯಾವ್ ಜಸ್ಟ್ ಕ್ಲೋಸ್ಡ್ ಇಟ್. ಈ ಫೀಲ್ಡ್ ಅಲ್ಲೇನಾ? ಯೆಸ್, ಓಕೆ. ಬಿಕಾಸ್ ಐ ಆಮ್ ಪರ್ಸನಲಿ ನಾಟ್ ಪ್ರಿಪೇರ್ಡ್ ಅನ್ನೋದಕ್ಕಿಂತ ಅವ್ರಿಗೆ ಏನ್ ಒಂದು ರಿಲೇಶನ್ಶಿಪ್ ಇಂದ ಆಸೆ ಆಕಾಂಕ್ಷೆ ಅಂತ ಏನ್ ಹೇಳ್ತಾರಲ್ಲ, ಅಟ್ ಒನ್ ಸ್ಟೇಜ್ ನಾನು ಅದನ್ನ ಮಾಡಕ್ ಆಗಲ್ಲ ಅಂತ ನಂಗೆ ಗೊತ್ತಿದೆ, ಇನ್ ಟರ್ಮ್ಸ್ ಆಫ್ ಟೈಮ್. ಬಿಕಾಸ್ ನಾನೇ ಒಂದು ಕರಿಯರ್ ಬಿಲ್ಡಿಂಗ್ ಫೇಸ್ ಅಲ್ಲಿ ಇದ್ದೀನಿ. ಸೊ ಈ ಒಂದು ಫೇಸ್ ಅಲ್ಲಿ ಐ ಆಮ್ ಮೋರ್ ಫೋಕಸ್ ಅಂಡ್ ಕಾನ್ಸಂಟ್ರೇಟೆಡ್. ನಿಮಗೆ ಲವ್ ಮದ್ವೆ ಅನ್ನೋದ್ರ ಮೇಲೆ ನಂಬಿಕೆ? ಹೌದು, ಲವ್ ಅನ್ನೋದು ಇದ್ದೇ ಇದೆ. ಇಟ್ಸ್ ಇನ್ಬಿಲ್ಟ್ ಅಂತಾರಲ್ಲ, ಇನ್ಬಿಲ್ಟ್ ಪ್ರಾಪರ್ಟಿ ಅದು ಅಂತ, ಆ ತರ ಅದು ಇದ್ದೇ ಇದೆ. ಮ್ಯಾರೇಜ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳ್ತಾರಲ್ಲ, ಅದು ಐ ಬಿಲೀವ್. ಅಟ್ ದ ರೈಟ್ ಟೈಮ್ ನೋಡ್ತಾ ಇದೀವಿ, ಅದು ಇಲ್ಲೇ ಮಾಡ್ಕೊಂಡಿರೋದು. ಮದ್ವೆ ಆಗಿರೋರು ಮರ್ಡರ್ ಮಾಡ್ತಿರೋದು ನೋಡಿದೀವಿ. ಅದು ಅದೇ ಹೇಳ್ತಿಲ್ವಾ, ಡಿಸಿಷನ್ ಮೇಕಿಂಗ್ ಅಂತ. ಈಗ ತುಂಬಾ ಬೇಗ ಆ ಒಂದು ಡಿಸಿಷನ್ಗೆ ಅಥವಾ ಆ ಒಂದು ಇದಕ್ ಬಂದ್ಬಿಡೋದು, ಕನ್ಕ್ಲೂಷನ್ಗೆ. ಓಕೆ, ವಿ ಕ್ಯಾನ್ ಸ್ಟೇ ಹ್ಯಾಪಿ ಟುಗೆದರ್, ಅಥವಾ
ಈಗ ಏನಾಗುತ್ತೆ ಗೊತ್ತಾ, ಈ ತುಂಬಾ ಚಿಕ್ಕ ಟೈಮ್ ಪೀರಿಯಡ್ ಅಲ್ಲಿ ಮದುವೆ ಆಗೋಗುತ್ತಲ್ಲ, ದಟ್ಸ್ ವೆರಿ ಸ್ಕೇರಿ. ಈಗ ಒಂದು ಹೊಸ ರಿಲೇಶನ್ಶಿಪ್ ಅನ್ಕೊಳ್ಳಿ, ನಿಮ್ಗೆ ಯಾರೋ ಒಬ್ರು ಇಷ್ಟ ಆಗ್ತಾರೆ. ದ ಫಸ್ಟ್ ಫ್ಯೂ ವೀಕ್ಸ್ ನೀವು ಏನ್ ಮಾಡ್ತೀರಾ ಅಂತಂದ್ರೆ, ನಿಮ್ ಬೆಸ್ಟ್ ಮನೇಲಿ ಔಟ್ಫಿಟ್ ಏನಿದೆ ಅದು ಹಾಕೋತೀರಾ, ನಿಮ್ ಕೂದಲು ಸರಿಯಾಗಿ ಬಾಚ್ಕೋತೀರಾ, ಶೂಸ್ ನ ಪಾಲಿಶ್ ಮಾಡ್ಕೊಂಡು ಹೋಗ್ತೀರಾ, ಬೈಕ್ ಒರೆಸ್ತೀರಾ, ಎಲ್ಲಾ ಮಾಡ್ತೀರಾ. ಹೋಗ್ತಾ 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 ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಅದರ್ ಪರ್ಸನ್, ಅವ್ರಿಗೆ ಇಂಪ್ರೆಸ್ ಮಾಡೋ ನೆಸೆಸಿಟಿ ಇಲ್ಲ, ದೇ ಆಲ್ರೆಡಿ ಲೈಕ್ ಮೀ, ಅಂಡ್ ದೆನ್ ವೆನ್ ಯುವರ್ ರಿಯಲ್ ಕ್ಯಾರೆಕ್ಟರ್ ಸ್ಟಾರ್ಟ್ಸ್, ಇಟ್ಸ್ ನಾಟ್ ಬ್ಯಾಡ್. ವಾಟ್ ಐ ಆಮ್ ಸೇಯಿಂಗ್, ಆಪೋಸಿಟ್ ಪರ್ಸನ್ ಇನ್ನೂ ಅದಕ್ಕೆ ರೆಡಿ ಆಗಿಲ್ಲ ಆ ಒಂದು ಬಿಹೇವಿಯರ್ಗೆ. ಸಡನ್ಲಿ ನೀವು ಚಡ್ಡಿ ಹಾಕೊಂಡು ಇದ್ರಲ್ಲಿ ಬಂದ್ಬಿಟ್ರಿ, ಬಟ್ ಯು ಆರ್ ಕಾಮ್, ದಟ್ ಪರ್ಸನ್ ಇಸ್ ಕಾಮ್, ಬಟ್ ದಟ್ ವಾಸ್ ನಾಟ್ ಪ್ರಿಪೇರ್ಡ್. ಸೊ ಆ ತರ ಸುಮಾರು ವಿಷಯ ತುಂಬಾ ಲೇಟ್ ಆಗಿ ಎಕ್ಸ್ಪ್ಲೋರ್ ಆಗುತ್ತೆ. ಸೊ ವೆನ್ ಯು ಮೀಟ್ ಅ ಪರ್ಸನ್, ಆಲ್ವೇಸ್ ಕಮ್ ಅಪ್ ವಿತ್ ಅ ರಿಯಲ್ ಪರ್ಸನಾಲಿಟಿ ನನ್ನ ಪ್ರಕಾರ. ಸೊ ಎದುರುಗಡೆ ಇರೋರ್ಗು ನಿಮ್ ಬಗ್ಗೆ ಕ್ಲಾರಿಟಿ ಇರ್ಲಿ, ನಿಮ್ಗೂ ಅವ್ರಿಗೊಂದು ಕ್ಯಾರೆಕ್ಟರ್ ಬಗ್ಗೆ ಕ್ಲಾರಿಟಿ ಇರ್ಲಿ. ಈ ಕೆಲವ್ರು ಗೊತ್ತಾ, ಈ ಡೇಟ್ ಹೋದಾಗ ಹಿಂಗ್ ತಿಂತಾರೆ, ಮಲ್ಲೆ ತಿಂತಾರೆ. ಸೋಷಿಯಲ್ ಎಥಿಕ್ಸ್ ಅದೆಲ್ಲ ಬೇರೆ, ಬಟ್ ಬಿ ರಿಯಲ್ ವೈಲ್ ಇಂಟ್ರೊಡ್ಯೂಸಿಂಗ್ ಯೋರ್ ಸೆಲ್ಫ್. ನಿಮಗೆ ಲವ್ ಆಗಿರೋದು ಇಷ್ಟೆಲ್ಲ ಒದ್ದಾಡ್ಕೊಂಡು ಕೆಲಸ ಮಾಡ್ತಿರೋದೇ ಈ ಇಂಡಸ್ಟ್ರಿ ಮೇಲೆ ಲವ್ ಆಗಿರೋದಕ್ಕಲ್ವಾ? ಹುಡುಗಿಯ ಮೇಲೆ ಇಲ್ಲ ಇಲ್ಲ, ಅಂದ್ರೆ ಐ ಆಮ್ ನಾಟ್ ಇವನ್ ಇನ್ ದಟ್ ಫೇಸ್ ನಾವ್, ಅಂದ್ರೆ ಐ ಆಮ್ ನಾಟ್ ಇವನ್ ಲುಕಿಂಗ್ ಫಾರ್ ಇಟ್. ಬಟ್ ಇವಾಗ ಒಂದ್ ಸರ್ಟನ್ ಏಜ್ ಅಂತ ಬಂದಾಗ ಒಂದು ಅಪ್ಪ ಅಮ್ಮ ಕಡೆಯಿಂದ ಒಂದಿರುತ್ತೆ, ಮದ್ವೆ ಆಗಿ ಇಷ್ಟು ದಿನ ಇದು ಅಂತ ಜೊತೆಲೇ ಗ್ರೋ ಆಗಿ. ಇಲ್ಲ, ಅದು ಇದ್ದೇ ಇದೆ. ಇಲ್ಲ, ಹಾಗೆ ಆಗ್ತೀನಿ ನಾನು. ಇನ್ನೊಂದು 1 year ಮೇಬಿ, 1-2 years. ಅರೇಂಜ್ ಆರ್ ಲವ್, ಎನಿಥಿಂಗ್ ಇಸ್ ಫೈನ್. ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅಂದ್ರೆ ಐ ಆಮ್ ನಾಟ್ ಪ್ಲಾನಿಂಗ್ ಫಾರ್ ಇಟ್, ಲೆಟ್ ಇಟ್ ಹ್ಯಾಪನ್ ವೆನ್ ಇಟ್ ಹ್ಯಾಪನ್ಸ್ ಅನ್ನೋ ತರ ನಾನು ಇದೀನಿ. ಅಂದ್ರೆ ನೀವು ರೆಡಿ ಆದ್ರೆ ಅದನ್ನ ಮಾಡ್ಬೇಕು, ನೀವೇ ರೆಡಿ ಇಲ್ಲ ಆದಾಗ್ಲೂ ನೋಡೋಣ ಇರು ಅನ್ನೋ ತರ ಆಗ್ಬಿಡುತ್ತೆ. ಬಟ್ ಅದೇ ಈಗ 1 year ಅಲ್ಲಿ ಅನ್ಕೊಂಡಿದೀನಿ, ಐ ಶುಡ್ ಕಮ್ ಅಕ್ರಾಸ್ ಸಮ್ವನ್ ಲೈಕ್ ದ್ಯಾಟ್, ಆರ್ ಏನೊಂದು ಆತರ ಆದಾಗ. ಈ ಫೀಲ್ಡ್ ಅಲ್ಲಿ ಆಗ್ಬೋದಾ, ಇಲ್ಲ ಬೇರೆ ಕಡೆ ಆಗ್ಬೋದಾ, ಇಲ್ಲ ಅಪ್ಪ ಅಮ್ಮ ನೋಡೋ ಹುಡುಗಿ ಹಿಂಗೆ? ನೋ, ಡಿಪೆಂಡ್ಸ್. ನನ್ಗೆ ಇನ್ ಕೇಸ್ ಇಲ್ಲೇ ಯಾರಾದ್ರೂ ಆತರ ಸಿಕ್ಕಿದ್ರು ಓಕೆ, ಅದ್ ಆಗ್ಬೇಕು ಅಂದಾಗ somehow it will happen. I know when I'm completely prepared to take care of one more living being, ಅದ್ ಹಾಗೆ ಆಗುತ್ತೆ. ಸೊ ಆಗುತ್ತೆ, ಬಟ್ ಎಲ್ಲದಕ್ಕೂ ಒಂದು ತಾಳ್ಮೆ ಇರ್ಲಿ, ಎಲ್ಲದಕ್ಕೂ ಒಂದು ಕಾದು ನೋಡೋಣ ಅಂತ. ಎಸ್, ಆ ಒಂದು ನೀವು ಹೋಗ್ತಾ ಇರುವಂತ ಒಂದಷ್ಟು ದಾರಿಯಲ್ಲಿ ಒಂದಷ್ಟು ಕೆಲಸಗಳು ನಡೀತಾ ಇದೆ, ಇನ್ನೊಂದಷ್ಟು ಆಪರ್ಚುನಿಟಿ ಕೊಡುವಂಥದ್ದು ನಡೀತಾ ಇದೆ, ಹೊಸ ಕಡೆ ಹೆಜ್ಜೆ ಇಡ್ತಾ ಇದೀರಾ, ನಿಮ್ದೇ ಆದಂತ ಒಂದು ಅವಾಗ ಹೇಳಿದ್ರಲ್ಲ ಎಂಪೈರ್ ಒಂದು ಬಿಲ್ಡ್ ಮಾಡ್ತಾ ಇದ್ರ. ಅಂಡ್ ಇವಾಗ ನೀವು ಪ್ರೊಡ್ಯೂಸರ್ ಆಗ್ತಾ ಇರೋದಕ್ಕೆ ಖುಷಿ ಕೂಡ ಪಡ್ತಾ ಇದೀವಿ. ಸೊ ಅದಕ್ಕೆ ಈ ಒಂದು ಇಂಟರ್ವ್ಯೂನ ಇವರು ಕೂಡ ಕೊಟ್ಟಿರುವಂತದ್ದು. ಸೊ ಎಸ್, ಫೈನಲಿ ನಿಮ್ಮ ಒಂದು ಆ ಒಂದು ಪ್ರಾಡಕ್ಟ್ ಬಗ್ಗೆ, ನಿಮ್ಮ ನೆಕ್ಸ್ಟ್ ಇದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ ನಮ್ಮ ಜನಗಳಿಗೆ? ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ, ತುಂಬಾ ವಿಶ್ವಾಸದಿಂದ ನನ್ನ ನೋಡಿದ್ದೀರಾ, ಅಂಡ್ ಪ್ರತಿಯೊಂದು ಹೆಜ್ಜೆಲೂ ಅಷ್ಟೇ ಸಪೋರ್ಟ್ ಅಲ್ಲಿ ನೀವು ನಿಂತ್ಕೊಂಡಿದ್ದೀರಾ. ಸೊ ಆದಷ್ಟು ಬೇಗ ಒಂದಷ್ಟು ಮೈಕ್ರೋ ಸೀರೀಸ್ ಬರ್ತಾ ಇದೆ, ಅಂಡ್ ಆಲ್ರೆಡಿ ಲವ್ ಕಾಕ್ಟೇಲ್ ಅನ್ನೋ ಸೀರೀಸ್ ರಿಲೀಸ್ ಆಗಿದೆ. ಸೊ ದಯವಿಟ್ಟು ಯಾರ್ಯಾರು ನೋಡಿಲ್ಲ, ಈಗಲೇ ಕುಕ್ಕು ಟಿವಿ ಆಪ್ ಅಲ್ಲಿ ನೋಡಿ, ಅಂಡ್ ಐ ಆಮ್ ಶೋರ್ ಯು ವಿಲ್ ಲವ್ ಇಟ್. ಅಂಡ್ ಈ ಪ್ರೀತಿ ವಿಶ್ವಾಸ ಇದೇ ತರ ಇದ್ರೆ ಇನ್ನೊಂದಷ್ಟು ಮೈಕ್ರೋ ಸೀರೀಸ್ ಬರ್ತಾನೆ ಇರುತ್ತೆ, ಅಂಡ್ ಐ ಆಮ್ ಶೋರ್ ಯು ವಿಲ್ ಲವ್ ಆಲ್ ಆಫ್ ದೆಮ್. ಥ್ಯಾಂಕ್ ಯು, ಅಂಡ್ ಆಲ್ ದ ಬೆಸ್ಟ್. ಇನ್ನೊಂದಷ್ಟು ಒಳ್ಳೆ ನಿಮ್ ಕಡೆಯಿಂದ ಒಂದಷ್ಟು ಒಳ್ಳೆ ಪ್ರಾಡಕ್ಟ್ ಬರಲಿ. ಥ್ಯಾಂಕ್ ಯು. ನಾವು ಕೂಡ ನೋಡ್ತೀವಿ, ಎಂಜಾಯ್ ಮಾಡ್ತೀವಿ, ಆದಷ್ಟು ಎಂಟರ್ಟೈನ್ ಮಾಡ್ತಾರೆ. ಅಂಡ್ ಥ್ಯಾಂಕ್ ಯು ಫಿಲ್ಬಿಟ್ ಮಾತಾಡ್ತೀವಿ. ನೋಡಲ್ಲ, ಇದು ಕಿರಣ್ ರಾಜ್ ಅವರ ಮಾತು. ಸೊ ಅವರು ಈಗ ನಿರ್ಮಾಣ ಮಾಡಿರುವಂತಹ ಲವ್ ಕಾಕ್ಟೇಲ್, ಸೊ ಈ ಒಂದು ಮೈಕ್ರೋ ಸೀರೀಸ್ ಏನಿದೆಯಲ್ಲ, ಇದು ಕುಕ್ಕು FM ಅಲ್ಲಿ ಬರುತ್ತೆ. ಸೊ ನೀವು ಅದನ್ನ ನೋಡಿ ಅಂತ ಹೇಳ್ತಾ, ಅಂಡ್ ಈ ಒಂದು ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ, ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಬಿಟ್ ಕನ್ನಡ.